हरि ओम जन्माद्यस्य यतोन्मयादितरतः अर्थेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्ययेय नियतिदृशितमो बन्धमोक्षस्य यस्मात् अस्य श्री ब्रह्मरुद्र प्रभृतिसुरनरद्वेषशत्रुआत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाव्ययो यो गुरुरपि परमश्चिन्तयेतं महान्तम् नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। अभ्रमं भंगरहितम् अजडं विमलं सदा आनन्दतीर्थमतुलं भजे तापत्रयापहम् भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परा। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे। पञ्चाशद्वर्षपर्यन्तं सततं रामपूजकः श्रीसत्यप्रमोदगुरुराट् भासतां नो हृदम्बर। बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मद्गुणदोषचिन्तनविधौ नूनं मनं माकृथः श्री सत्यात्मगुरो त्वदङ्घ्रियुगलं हित्वा न मे सद्गति। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये। श्री गुरुभ्यो नमः। हरि ओम हरि ओम हरि ओम। स्वस्तिस्तु असेढसन्मङ्गलानि सन्तु श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मषापनोदनपुटतरे धर्माद्यखिल पुरुषार्थसाधनीभूते। अद्य भीमसेन आत्मकथा प्रारंभे सति किंचित् पूर्वकथानुवादः। हरि ओम। हरि ओम हरि ओम। हरे राम
ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿ ಓಂ. ಹರಿ ಓಂ. ಹರಿ ಓಂ. ಜ್ಞಾನ ಸಾಧನಗಳು ಹಾಗೂ ಭೀಮಸೇನನಾದ ನನ್ನ ಜೀವನದ ಘಟನೆಗಳು, ನಾನು ಹೇಗೆ ಆ ಜ್ಞಾನ ಸಾಧನಗಳನ್ನು ನನ್ನ ಜೀವನದಲ್ಲಿ ನಾನು ಉಪಯೋಗಿಸಿಕೊಂಡೆ. ಅದಕ್ಕೋಸ್ಕರ ಜ್ಞಾನ ಅಂದರೆ ಭೀಮಸೇನ. ನಿನ್ನೆಯವರೆಗೂ ಅನಹಂಕಾರ ಅಂತನ್ನುವ ಜ್ಞಾನ ಸಾಧನವರೆಗೂ ನಾನು ನೋಡಿದ್ದೇವೆ. ಭೀಮನಾದ ನನ್ನಲ್ಲಿ ಅಹಂಕಾರದ ಸಂಪರ್ಕ ಅಲ್ಲ, ಅದರ ವಾಸನೆಯೂ ಕೂಡ ನನ್ನಲ್ಲಿಲ್ಲ. ಭಗವಂತನ ಅನುಗ್ರಹದಿಂದ ಅಹಂಕಾರ ರಹಿತನಾಗಿರ್ತಕ್ಕಂಥ ಭಗವದ್ಭಕ್ತ ನಾನು. ಇನ್ನು ಜ್ಞಾನ ಪಡೆಯಬೇಕಾಗಿದ್ದರೆ ಜ್ಞಾನ ಸಾಧನದಲ್ಲಿ 10ನೇ ಜ್ಞಾನ ಸಾಧನ ಅಂತ ತಿಳ್ಕೊಂಡಂತಂದರೆ ಜನ್ಮ ಮೃತ್ಯು ಜರಾವ್ಯಾಧಿ ದುಃಖ ದೋಷಾನುದರ್ಶನಂ. ಮನುಷ್ಯ ಬಾಲ್ಯದಲ್ಲಿ ಆಟದಲ್ಲಿ ಕಳೀತಾನೆ, ತಾರುಣ್ಯದಲ್ಲಿ ಹೊಟ್ಟೆಗೋಸ್ಕರ ದುಡಿಯೋದಕ್ಕೋಸ್ಕರ ಏನೋ ವಿದ್ಯೆ ಮಾಡಿಕೊಂಡು ನೌಕರಿ ಮಾಡಿಕೊಂಡು ತುಂಬಿಸ್ಕೊಳ್ತಾನೆ. ಸಂಸಾರದ ಭರಣದಲ್ಲಿ ಪೂರ್ತಿ ಹೆಚ್ಚಿನ ಜೀವನ ಕಳೀತಾನೆ. ವೃದ್ಧಾಪ್ಯದಲ್ಲಿ ಅಯ್ಯೋ ನನ್ನ ಕಡೆಯಿಂದ ಏನಾಗೋದಿಲ್ಲ ಅಂತಿಕೊಂಡಂತೂ ಒಂದ್ಸಲ ಸತ್ತು ಹೋಗ್ತಾನೆ. ಇದನ್ನು ವಿಮರ್ಶೆ ಮಾಡಬೇಕು. ಜನ್ಮ ಮರಣ ವ್ಯಾಧಿ ವೃದ್ಧಾಪ್ಯ ಈ ಸಂಸಾರದಲ್ಲಿ ಅನಿವಾರ್ಯ ಇದೆ ಅಂತ ತಿಳ್ಕೊಂಡಂತ ಅಳ್ತಾ ಕೂತ್ಕೊಳ್ಳೋದಲ್ಲ. ನಮ್ಮ ಜೀವನ ಎಷ್ಟು ವ್ಯರ್ಥ ಹೋಗ್ತಾ ಇದೆ ಅಂತ ಅನ್ನೋದೊಂದು ಕಲ್ಪನೆ ಮಾಡ್ಕೊಳ್ಳೋದು. ಪ್ರಹ್ಲಾದರಾಜ್ ಹೇಳ್ತಾರೆ, ಆಯುರ್ವರ್ಷ ಶತಂದ್ರಣಂ ಪರಿಮಿತಂ. ಮನುಷ್ಯ, ನಿಮ್ಮ ಈ ಕಲಿಯುಗದಲ್ಲಿ ಒಂದು 100 ವರ್ಷ ಬಾಳಿದರೆ ಪೂರ್ಣ ವರ್ಷ ಬಾಳಿದಂತೆ ನೀನು. ರಾತ್ರೌ ತದರ್ಧಂ ಗತಂ. ಆಲಸ್ಯ ನಿದ್ರೆಯಲ್ಲಿ 50 ವರ್ಷ ನಾವು ಕಳೆದು ಬಿಡ್ತೇವೆ. ಯಾಕೆ? ಸಾಯಂಕಾಲ ಆಯಿತು 7-8 ಗಂಟೆ, ಊಟ ಮಾಡಬೇಕು, ಮಲ್ಕೊಳ್ಬೇಕು, ಮಲಗೋ ತಯಾರಿ. ಸಾಯಂಕಾಲ ಸ್ವಲ್ಪ ಮನರಂಜನೆ, ನಂತರ ಊಟ, ನಂತರ ಮಲಗೋ ತಯಾರಿ, ಆನಂತರ ಬೆಳಗ್ಗಿನವರೆಗೆ ಮಲ್ಕೊಳ್ಳೋದು. ಅರ್ಧ ದಿವಸ ಮನರಂಜನೆ, ನಿದ್ದೆ, ಆಲಸ್ಯದಲ್ಲಿ ಕಳೀತೇವೆ. ಹೀಗಾಗಿ ನಮ್ಮ ವಯಸ್ಸು 100 ಇದ್ದರೆ 100 ಇರ್ತದೆ ಹೇಳಲಿಕ್ಕಾಗೋದಿಲ್ಲ. 100 ಇದ್ದರೆ 50 ವರ್ಷ ವ್ಯರ್ಥವಾಗಿ ಕಳೆದು ಬಿಡ್ತೇವೆ. ಕಲ್ಪನೆ ಮಾಡಿ. ಪ್ರತಿಯೊಬ್ಬನು ಪ್ರಾಮಾಣಿಕವಾಗಿ ಆತ್ಮಚಿಂತನೆ ಮಾಡಬೇಕು. ನಾವು ಜನರಿಗೆ ಹೇಳಿದರೆ ಜನರೇನಂತಾರೆ, ನಮಗೇನು ಉಪದೇಶ ಕೊಡ್ತಾರೆ, ನಮಗೆಲ್ಲ ಗೊತ್ತಿದೆ ಅಂತ ತಿಳ್ಕೊಂಡು. ನಿಮಗೆ ಗೊತ್ತಿಲ್ಲ. ನಿಮ್ಮ ಅರ್ಧ ಆಯುಷ್ಯ ನೀವು ನಿದ್ದೆ, ಆಲಸ್ಯ, ಮನರಂಜನೆಯಲ್ಲಿ ಕಳೀತೀರಿ. ಇನ್ನು ಉಳಿದ 50 ವರ್ಷ ಉಳಿತಲ್ಲ. ಆ 50 ವರ್ಷದಲ್ಲಿ ಬಾಲ್ಯದ 13-14 ವರ್ಷ ಸುಖವೋ ದುಃಖವೋ ಗೊತ್ತಿಲ್ಲ,
ಬೇಕಿದ್ದು ಸಿಕ್ಕಾಗ ಆನಂದ, ಸಿಗದೇ ಇದ್ದಾಗ ಅಳ್ಕೋತ ಜಗಳಾಡ್ಕೋತಿರ್ತೇವೆ. ಹೀಗಾಗಿ 12-14 ವರ್ಷ ಬಾಲ್ಯದ್ದು ಹೊರಟೋಗ್ಬಿಡ್ತಾರೆ. ಇನ್ನು ವೃದ್ಧಾಪ್ಯ 70-75 ವರ್ಷ ಆದಮೇಲೆ ಬೆಡ್ ರಿಡನ್ ಆದಮೇಲೆ ಯಾಕಪ್ಪ ದೇವ್ರನ್ನ ಮರೆತುಬಿಟ್ಟ, ನೀನು ನಾನು ಕರ್ಕೊಂಡು ಹೋಗಂಗಿಲ್ಲ ಅಂದ್ಕೊಳ್ಳಾಡ್ತೀರಿ. ಈ ರೀತಿಯಾಗಿ ವ್ಯರ್ಥವಾಗಿ ಅದನ್ನು ಕಳೆಯುತ್ತೀರಿ. ಆ ನಂತರ ಹೀಗಾಗಿ ಬಾಲ್ಯದ 14-15 ವರ್ಷ, ವೃದ್ಧಾಪ್ಯದ 10-12 ವರ್ಷ, 25 ವರ್ಷ ಅಲ್ಲಿ ಹೋಯ್ತು. ಇನ್ನು ನಿಮ್ಮ ಜೀವನದಲ್ಲಿ ಸಾಧನೆಗೆ ಸಿಕ್ಕಷ್ಟು ಸಮಯ ಎಷ್ಟು? 100 ವರ್ಷ ಇದ್ದರೆ 25 ವರ್ಷ, 80 ವರ್ಷ ಇದ್ದರೆ 20 ವರ್ಷ. ಆ 20 ವರ್ಷದಲ್ಲಿ ಸಾಧನೆ ಮಾಡಬೇಕಾಗಿದೆ. ಆದರೆ ಗೇಣು ಹೊಟ್ಟೆ, ಗೇಣು ಬಟ್ಟೆಗಾಗಿ ಅದು ಎಷ್ಟು ದುಡಿತೀರಿ? ಬೆಳಗ್ಗೆ 8ಕ್ಕೆ ಹೋದ ರಾತ್ರಿ 8ವರೆಗೂ ದುಡಿತೀರಿ. ಗೇಣು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ, ಅದರ ಜೊತೆಯಲ್ಲಿ ಸಂಸಾರದ ಪೋಷಣೆ, ಅದರ ಜೊತೆಯಲ್ಲಿ ಶಾರೀರಿಕ ರೋಗಗಳು, ಅದರ ಜೊತೆಗೆ ಮಾನಸಿಕ ರೋಗಗಳು. ಸಾಧನೆಗೆ ವೇಳೆ ಎಷ್ಟು ಸಿಗ್ತದೆ? ಇದನ್ನು ಪ್ರತಿಯೊಬ್ಬ ದಿನಾಲು ಚಿಂತನೆ ಮಾಡಬೇಕು. ಇದೇ ಜನ್ಮ ಮೃತ್ಯು ಜರಾವ್ಯಾಧಿ ದುಃಖ ದೋಷಾನುದರ್ಶನ. ಇದರ ಕಡೆ ನಾವು ಲಕ್ಷ್ಯ ಕೊಡಬೇಕು. ಜೀವನದಲ್ಲಿ ಇದರ ಮಧ್ಯದಲ್ಲಿ ನಾನು ಎಷ್ಟು ಸಾಧನೆ ಮಾಡ್ತಾ ಇದ್ದೇನೆ? ಮಲಗುವಾಗ ಇವತ್ತು 1 ಗಂಟೆ ಸಾಧನೆ ಮಾಡಿದ್ನ, 2 ಗಂಟೆ ಮಾಡಿದ್ನ, 3 ಗಂಟೆ ಮಾಡಿದ್ನ, ಪೂಜೆಗೆ ಎಷ್ಟು ಸಮಯ ಕೊಟ್ಟೆ, ಪಾರಾಯಣಕ್ಕೆ ಎಷ್ಟು ಸಮಯ ಕೊಟ್ಟೆ, ಆ ನಂತರ ದೇವರನ್ನು ಧ್ಯಾನ ಮಾಡೋದಕ್ಕೋಸ್ಕರ ಎಷ್ಟು ಸಮಯ ಕೊಟ್ಟೆ? 1, 2, 3 ತಾಸು ಕೊಟ್ಟಿದ್ರೆ ಹೆಚ್ಚಲ್ಲ. ಕೆಲವು ಸಲ ಅದನ್ನು ಕೊಡೋದಿಲ್ಲ. 25 ವರ್ಷ ಕಳೆದು ಹೋಯಿತು. ಸುಖ ಎಲ್ಲ ಅನುಭವಿಸಿದ್ರೆ ಹೇಳಿ? ರಾತ್ರಿ ನಿದ್ದೆಯಲ್ಲಿ ಸುಖ ಅನುಭವಿಸಿದ್ದೀರಿ ಅಲ್ಲ? ಆದರೆ ಸುಖ ಅನುಭವಿಸುವಾಗ ನಿಮಗೇನು ಜ್ಞಾನ ಇರಲಿಲ್ಲ. ಎದ್ದ ಮೇಲೆ ಬಹಳ ಆರಾಮ ಮಲ್ಕೊಂಡು ನಿಂತುಕೊಂಡು ಅಂತೇಳಿ ಅದು ಸುಖದ ಅನುಭವದ ಜ್ಞಾನ ಆಗಿರೋದಿಲ್ಲ ಸುಷುಪ್ತಿ ಅವಸ್ಥೆಯಲ್ಲಿ. ಇನ್ನು ಬಾಲ್ಯ ವೃದ್ಧಾಪ್ಯದಲ್ಲಿ ಸ್ವಲ್ಪ ಸುಖ, ದುಃಖ ಜಾಸ್ತಿ. 25 ವರ್ಷ ಸಂಸಾರದಲ್ಲಿ ಸಮಸ್ಯೆಗಳೇ ಜಾಸ್ತಿ. ಹೋಗಲಿ, ಸುಖ ಆದರೂ ಪೂರ್ತಿ ಪಡಿತೀರಾ? ಅದು ಕೂಡ ಇಲ್ಲ. ಸಾಧನವನ್ನು ಮಾಡ್ತೀರಾ? ಅದು ಕೂಡ ಇಲ್ಲ. ಸುಖದ ಬಯಕೆಯಲ್ಲಿ ಸಣ್ಣವರಿರುವಾಗ ದೊಡ್ಡವ್ರ ಅಭ್ಯಾಸಕ್ಕೆ ಕೊಡು ಅಂತ ಬೈತಿರ್ತಾರೆ. ಅವಾಗ ಅನ್ನಿಸ್ತಿರ್ತೇವೆ ನಾವು ದೊಡ್ಡವರಾಗಬೇಕು, ಆನಂತರ ಇವ್ರು ನಮ್ಗೆ ಬೈಯೋದಿಲ್ಲ, ನಾವು ಬೇಕಾದಷ್ಟು ಟಿ ವಿ ಮುಂದೆ ಕೂತ್ಕೊಳ್ಬೋದು, ನಾವು ಬೇಕಾದಷ್ಟು ತಿರುಗ್ಬೋದು, ಮಜಾ ಮಾಡ್ಬೋದು. ಆವಾಗಲೂ ಸುಖದ ಆಶೆ. ಇನ್ನು ಸ್ವಲ್ಪ 12-14 ವರ್ಷ ಆದಮೇಲೆ ಇಲ್ಲ ಗ್ರ್ಯಾಜುಯೇಟ್ ಆಗಬೇಕು, ಈ ನೌಕರಿ ಹಿಡಿಬೇಕು, ಆ ನೌಕರಿ ಹಿಡಿಬೇಕು, ಅಷ್ಟು ಹಣ ಗಳಿಸ್ಬೇಕು, ಇಷ್ಟು ಹಣ ಗಳಿಸ್ಬೇಕು, ಅವಾಗ ಸುಖ ಸಿಗ್ತದೆ ಅಂತ ಎನ್ನುವುದನ್ನು, ಆ ಸುಖದ ದಾರಿಯನ್ನು ಕಾಯೋದರಲ್ಲೇ ಹೋಯ್ತು. ಆನಂತರ ಸಂಸಾರ, ಹೆಂಡತಿ ಮಕ್ಕಳು, ಇಲ್ಲ ಸ್ವಲ್ಪ ಆ ಸಂಸಾರ ಅಡ್ಜಸ್ಟ್ಮೆಂಟ್ ಆಗಲಿ, ಲೋನ್ ಮುಗೀಲಿ, ಮಕ್ಕಳು ಕೈಗೆ ಬರಲಿ, ಮಕ್ಕಳು ನಮ್ಮನ್ನು ನೋಡ್ಕೊಳ್ತಾರೆ ಅಂತ, ಮಕ್ಕಳು ನಮ್ಮನ್ನು ನೋಡ್ಕೊಳ್ತಾರೆ ಅಂತ 30 ವರ್ಷ ಆ ಸುಖ ಸಿಗ್ತದೆ ಅಂತ ಅನ್ನೋ ಆಶೆಯಲ್ಲಿ ಕಳೀತೇವೆ. ರಿಟೈರ್ ಆದಮೇಲೆ ಆರಾಮಿರ್ಬೋದು ಅಂತ ತಿಳ್ಕೊಂಡಂತೇಳಿ ರಿಟೈರ್ ಆದಮೇಲೆಯೂ ಕೂಡ ಇಂಥ ಸೊಸೆ ಇಂಥ ಹಳೆಯ ಬಂತ, ಇಂಥ ಸೊಸೆ ಸಿಕ್ಕಳು, ಇಂಥ ಮೊಮ್ಮಕ್ಕಳು, ನಮಗೆ ಸರಿಯಾಗಿಲ್ಲ, ಅನುಕೂಲ ಆಗೋದಿಲ್ಲ, ಹಾಗಾಯಿತು ಹೀಗಾಯಿತು. ಅಸಮಾಧಾನದಲ್ಲೇ ಇರುವ ಸುಖವನ್ನು ಅನುಭವಿಸೋದಿಲ್ಲ ನಾವು. ಹಾಗಾದರೆ ಭೀಮಸೇನ ಏನು ಮಾಡಂತೀಯ ಅಂತ ತಿಳ್ಕೊಂಡಂದು ನೀನು ಕೇಳ್ಬೋದಲ್ಲ, ನೀವು ಕೇಳ್ಬೋದಲ್ಲ? ಕೇಳಿ, ಅವಶ್ಯವಾಗಿ ಕೇಳಿ. ಮಹಾಭಾರತ ಒಂದು ಶ್ಲೋಕ ಹೇಳ್ತಾರೆ, ಅದನ್ನೇ ಹಿತೋಪದೇಶದಲ್ಲಿ ತೆಗೆದುಕೊಂಡಿದ್ದಾನೆ ವಿಷ್ಣು ಶರ್ಮ. ಅಜರಾಮರವತ್ ಪ್ರಾಜ್ಞ ವಿದ್ಯಾಂ ಅರ್ಥಂಚ ಸಾಧಯೇತ್.
ವಿದ್ಯೆಯನ್ನು ಗಳಿಸುವಾಗ ಅಯ್ಯೋ ನಾಳೆ ಸತ್ತು ಹೋದ್ಮೇಲೆ ಗಳಿಸಿ ಉಪಯೋಗ ಏನು, ನೀರಿನ ಮೇಲಿನ ಗುಳ್ಳೆಯಂತೆ ಈ ಜೀವನ ಅಂತ ವಿದ್ಯೆ ಕಲಿಯೋದು ಬಿಡಬೇಡಿ. ನಾನು 100 ವರ್ಷ ಬಾಳ್ತೇನೆ, ಪೂರ್ತಿ ಎಲ್ಲ ಸಂಪೂರ್ಣ ಹರಿಕಥಾಮೃತ ಸಾರ, ನ್ಯಾಯಸುಧ, ಆಚಾರಗಂತ ಓದ್ತೇನೆ ಅಂತ ತಿಳ್ಕೊಂಡು ಅಂತೇಳಿ ಅಷ್ಟು ಆಯುಷ್ಯ ದೇವರು ಕೊಡ್ತಾನೆ ಅಂತ ನಿರ್ಧಾರ ಇಟ್ಟುಕೊಂಡು ವಿದ್ಯೆಯನ್ನು ಕಲಿಯಿರಿ. ಇನ್ನು ಹಣ ಗಳಿಸುವಾಗಲೂ ಕೂಡ ಸಾಕಷ್ಟು ನಾನು ದಿವಸ ಇರ್ತೇನೆ, ಆರಾಮ ಮಾಡ್ತೇನೆ ಅಂತನ್ನೋ ಅರ್ಥದಿಂದಲೇ ಗಳಿಸಿ, ಪರವಾಗಿಲ್ಲ, ನ್ಯಾಯವಾಗಿ ಗಳಿಸಿ, ಆ ಮಾತು ಬೇರೆ. ಆದರೆ ಧರ್ಮಾಚರಣೆ ಮಾಡುವ ವಿಷಯದಲ್ಲಿ ಮಾತ್ರ ಈ ಏಕಾದಶಿ ಬೇಡ, ಮುಂದಿನ ಏಕಾದಶಿ ಉಪವಾಸ ಮಾಡಿದ್ರೆ ಆಯ್ತಲ್ಲ. ಈ ಸಲ ಚಾತುರ್ಮಾಸ ಆಗಲಿಲ್ಲ, ಮುಂದಿನ ಚಾತುರ್ಮಾಸ ನೋಡೋಣ. ಈ ಸಲ ಅಧಿಕ ಮಾಸದಲ್ಲಿ ಏನು ಮಾಡಲಿಕ್ಕಾಗಲಿಲ್ಲ, ಮುಂದಿನ ಅಧಿಕ ಮಾಸದಲ್ಲಿ ನೋಡೋಣ. ಇದು ಮಾತ್ರ ಮಾಡಬೇಡಿ. ನನ್ನ ಕೂದಲು ಗಂಡಸರಾದರೆ ಶಿಖಾ ಆಚಾರ್ಯ ನಮಗೆ ಶಿಖಾನೇ ಇಲ್ಲ, ಒಳ್ಳೇದಾಯ್ತಾ ಇಲ್ಲ, ನಿಮ್ಮ ಕೂದಲು ಹಿಡಿತಾನೆ ಅವ್ನು, ಮೃತ್ಯು ದೇವತೆ, ಅವ್ನ ಬೆರಳು ಭಾಳ ಸೂಕ್ಷ್ಮ ಇವೆ. ಹೆಣ್ಮಕ್ಳಾದರೆ ಕೂದಲು ಹಿಡಿದಿದ್ದಾನೆ, ಯಾವಾಗ ಜಗ್ತಾನೆ ಹೇಳಲಿಕ್ಕೆ ಬರೋದಿಲ್ಲ ಯಮಲೋಕಕ್ಕೆ. ಅದನ್ನು ಇಮಿಡಿಯೇಟ್ಲಿ ಧರ್ಮ ಮಾಡಿಬಿಡ್ಬೇಕು. ಈಗ ಮನಸ್ಸು ಬಂದಿದೆ, ಇವತ್ತು ಮಾಡಬೇಕು ಅಂತ ಮಾಡಿಬಿಡಬೇಕು. ಇವತ್ತು ಮಾಘ ಮಾಸ ಹುಣ್ಣಿಮೆ, ಇವತ್ತು ಭಾರತ ಹುಣ್ಣಿಮೆ. ಯಾಕೆ? ವಾಯುದೇವರ ಹುಣ್ಣಿಮೆ. ಭರತ ಅಂದರೆ ವಾಯುದೇವರು, ಅವನಿಗೆ ಸಂಬಂಧಿಸಿರ್ತಕ್ಕಂಥ ಹುಣ್ಣಿಮೆ. ಬಹುಶಃ ಈ ದಿನದಲ್ಲೇ ನಾನು ಹುಟ್ಟಿದ್ದು. ಭಾರತಿ ದ್ರೌಪದಿಯು ಕೂಡ ನನ್ನ ಜೊತೆಲಿ ಇವತ್ತಿನ ದಿವಸ, ಅದಕ್ಕೋಸ್ಕರವೇ ಇವತ್ತಿನ ದಿವಸ ಕುಲದೇವರ ಪೂಜೆ, ವ್ಯಾಸ ಪೂಜೆ ಕೂಡ ಇದೆ ಅಲ್ಲ. ಇವತ್ತು ಟೈಮಲ್ಲಿ ನಾನು ಮುಂದಿನ ಸಲ ಮಾಡಿದ್ರೆ ಆಯಿತು ಅಂತ ಅನ್ಬೇಡಿ, ಇವತ್ತು ಮಾಡಿಬಿಡಿ. ಏನಿದ್ರೂ ಕೂಡ ಕಷ್ಟಪಟ್ಟು ಮಾಡಿ. ಕುಲದೇವರಿಗೆ ಪಂಚಾಮೃತ ಅಭಿಷೇಕ ಮಾಡಿ, ಮನೆಯಲ್ಲಿ ದೊಡ್ಡ ದೇವರಿದ್ದರೆ ಅಂದರೆ ಪ್ರತಿಮಾರ್ಚನೆಗಳಿದ್ದರೆ ಪ್ರತಿಮೆ ಪೂಜೆ ಮಾಡಿ. ಆನಂತರ ವಿಶೇಷವಾಗಿ ದೇವಿಗೆ ಇವತ್ತಿನ ದಿವಸ ದುರ್ಗಾರೂಪಳಾಗಿರ್ತಕ್ಕಂಥ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡಬೇಕು ಇವತ್ತು. ಅದನ್ನು ಮಾಡಿ ನೈವೇದ್ಯ ತೋರಿಸಿ ಎಲ್ಲ ಕಷ್ಟಗಳನ್ನು ದೂರ ಮಾಡೋದು ಪ್ರಾರ್ಥನೆ ಮಾಡಿಕೊಳ್ಳಿ. ಜ್ಞಾನ ಭಕ್ತಿ ಬೇಕು ಅಂತ ಪ್ರಾರ್ಥನೆ ಮಾಡಿಕೊಳ್ಳಿ. ಗೃಹೀತ ಇವ ಕೇಶೇಶು ಮೃತ್ಯುನಾ ಧರ್ಮಮಾಚರೇತ್. ನಾಳೆ ಇರ್ತೀನಂತ ಅನ್ನೋದು ನಿಶ್ಚಯ ಇಲ್ಲ. ಈ ಮನುಷ್ಯ ಜನ್ಮ ಭಾಳ ದುರ್ಲಭ. ಈ ಮನುಷ್ಯ ಜನ್ಮದಲ್ಲಿಯೇ ನಾವು ಪುರುಷಾರ್ಥಗಳನ್ನು ಪಡೆಯಬಹುದು. ಆ ಪ್ರಯತ್ನ ಮಾಡಲಿಕ್ಕೆ ವಿವೇಕ ಶಕ್ತಿಯನ್ನು, ಬುದ್ಧಿಯನ್ನು ದೇವರನ್ನು ಪರಮಾತ್ಮ ಕೊಟ್ಟಿದ್ದಾನೆ. ಆದರೆ ನೀರಿನ ಮೇಲೆ ಗುಳ್ಳೆಯಂತೆ ಯಾವಾಗ ಏನಾಗ್ತದೆ ಹೇಳಲಿಕ್ಕೆ ಬರೋದಿಲ್ಲ. ಏನ್ರಿ, ಈಗ ಮನೆಗೆ ಹೀಗೆ ಹೋಗಿ ಬರ್ತೀನಿ ಅಂತ ಹೇಳಿದರು, ಹೋದರು, ಬರಲೇ ಇಲ್ಲ, ಪೂರ್ತಿ ಹೊರಟೋಗಿಬಿಟ್ರು. ಎಷ್ಟು ಅನಿಶ್ಚಿತ ಅಲ್ಲ ಮನುಷ್ಯನ ಜೀವನ. ಆದ್ದರಿಂದಾಗಿ ನಾಳೆ ಅನ್ಬೇಡಿ. ಇದನ್ನು ನಾನು ಪ್ರಾಕ್ಟಿಕಲ್ಲಾಗಿ ನನ್ನ ಅಣ್ಣನಿಗೆ ಹೇಳಿಕೊಟ್ಟಿದ್ದೆ. ನನ್ನ ಅಣ್ಣ ಯುಧಿಷ್ಠಿರ ಒಂದು ಸಲ ರಾತ್ರಿ 9 ಗಂಟೆ ಹೊತ್ತಿಗೆ ಒಬ್ಬ ಬ್ರಾಹ್ಮಣ ಅವನ ಹತ್ರ ಬಂದ. ಮರುದಿವಸ ಅವನ ಮಗನ ಉಪನಯನ ಇತ್ತು. ಪಾಪ 1 ತಿಂಗಳಿಂದ ಹಣ ಹೊಂದಿಸಬೇಕು ಅಂತ ಪ್ರಯತ್ನ ಮಾಡಿ ಅವ್ರಿಗೆ ಏನಾದರೂ ಆಗಲಿಲ್ಲ, ಭರವಸೆ ಕೊಟ್ಟವರು ಕೈ ಕೊಟ್ಬಿಟ್ರು. ನನ್ನ ಅಣ್ಣ ಧರ್ಮರಾಜನ ಹತ್ರ ಬಂದ. ನಾನಲ್ಲ, ಧರ್ಮರಾಜ ಹೇಳಿದ, ನೋಡಪ್ಪ, ಈಗ 8 ಗಂಟೆ ಆಯ್ತು, ಈಗಲೇ 7 ಗಂಟೆಗೆ ನಮ್ಮ ರಾಜ್ಯದ ಕೋಶಾಗಾರ ಮುಚ್ಚಿ ಹೋಗಿದೆ. ಕೋಶಾಧೀಶ್ವರೆಲ್ಲ ಮನೆಗೆ ಹೋಗಿಬಿಟ್ಟಿದ್ದಾರೆ, ಕೋಶಾಧಿಕಾರಿಗಳು. ಈಗೇನು ಕೊಡಲಿಕ್ಕಾಗೋದು? ನಾಳೆ ಬೆಳಗ್ಗೆ ಬಾ, 7 ಗಂಟೆಗೆ ನಮ್ಮ ಕೋಶಾಧಿಕಾರಿ ಬರ್ತಾನೆ, ಬೇಡದಷ್ಟು ಹಣ ಕೊಡ್ತೇನೆ. ಇನ್ನು ರಾಜನ ಜೊತೆಗೆ ಎಷ್ಟು ಹೆಚ್ಚು ಮಾಡ್ತಾ ನೋಡೋದು. ಹೊರಗೆ ಬಂದು ವಿಚಾರ, ನಾಳೆ ಬೆಳಗ್ಗೆ ಹಣ ತೊಗೊಂಡು ಅಂಗಡಿಗೆ ಹೋಗಿ ಸಾಮಾನು ತೊಗೊಂಡು
ಮಗನ ಉಪನಯನ ಯಾವಾಗ ಮಾಡಲಿ? ಆ ವ್ಯಕ್ತಿ ನನ್ನ ಹತ್ರ ಬಂದ ರಾತ್ರಿ 10 ಗಂಟೆ ಆಗಿತ್ತು. 10 ಗಂಟೆ ಆಗಿತ್ತು. ಭೀಮ, ಹೀಗಾಯಿತು, ಧರ್ಮರಾಜನ ಹತ್ರ ಹೋಗಿದ್ದೆ, ಆಗಲಿಲ್ಲ ಕೆಲಸ, ನೀನಾದರೂ ಏನಾದರೂ ಮಾಡಪ್ಪ ಅಂತ ನಾನಂದ್ರೆ ಆಯಿತು ಅಂತ ತಿಳ್ಕೊಂಡು ಅಂಥೇಳಿ ನನ್ನ ಖಡ್ಗದ ಹಿಡಿಕೆ ಇತ್ತಲ್ಲ, ಆ ಖಡ್ಗದ ಹಿಡಿಕೆಗೆ ಒಳ್ಳೆ ನವರತ್ನಗಳು ಅದೆಲ್ಲ ಜೋಡಿಸಿದ್ರು. ಬೆಲೆ ಬಾಳುವ ರತ್ನ ಬಂಗಾರ ಎಲ್ಲ ಇತ್ತು. ಅದು ಇದನ್ನು ತಗೋ, ಈಗ ನಾನು ನಮ್ಮ ಪರಿಚಿತ ಒಬ್ಬ ವ್ಯಾಪಾರಿ ಇದ್ದಾನೆ, ಭೀಮ ಹೇಳಿದ್ದಾನೆ ಅಂತ ಹೇಳು, ಆ ವ್ಯಾಪಾರಿ ಹತ್ರ ಇದನ್ನು ಅಡವಿಡು, ಅದು ಎಷ್ಟು ಹಣ ಕೊಡ್ತಾನೆ ತಗೋ, ನಿನ್ಗೆ ಎಷ್ಟು ಬೇಕು ಅಷ್ಟು ತಗೋ, ಆಮೇಲೆ ನಾನು ಬಿಡಿಸ್ಕೋತೀನಿ. ಹೋಗಿ ನಿನ್ನ ಮಗನ ಉಪನಯನ ಮಾಡಿಬಿಡು, ಹೋಗಿ ಈಗಲೇ ಹಣ ಸಿಗ್ತು, ಹೋಗು. ಆಗ ನನಗೆ ವಿಚಾರ ಬಂತು, ನನ್ನ ಅಣ್ಣ ಧರ್ಮಸ್ಥ, ಧಾರ್ಮಿಕ, ಒಳ್ಳೆ ತಿಳುವಳಿಕೆ ಉಳ್ಳವನು, ಈ ತಪ್ಪು ಯಾಕೆ ಮಾಡಿದ? ನಾಳೆ ಇರ್ತೀನಿ, ನಾಳಿನ ತನಕ ಇರ್ತೇನೆ ಅಂತ ಅನ್ನೋ ನಿಶ್ಚಯ ಇದೆ ಅವನಿಗೆ. ನಾವು ದೇವತೆಗಳು ನಮಗೆ ನಿಶ್ಚಯ ಇರ್ಬೋದು, ಆದರೆ ಜಗತ್ತಿಗೆ ನಾವು ಇದನ್ನೇ ಕಲಿಸೋದೆ? ಜಗತ್ತಿನಲ್ಲಿ ಹೇಳಿಕ್ಕೆ ಬರೋದಿಲ್ಲಲ್ಲ. ಕೈಗೆ ಬಂದ ತುತ್ತು ಬಾಯಿಗೆ ಬರೋದಿಲ್ಲ ಅನ್ನೋದು ಗಾದೆ ಮಾತಿದೆ. ಅದಕ್ಕೆ ಕೆಲವು ಕೈ ಬಂದ ತುತ್ತು ಬಾಯಿಗೆ ಬರೋದಿಲ್ಲ. ಮೊದಲೇ ತುತ್ತು ತಿಂದಿರ್ತೇವೆ, ಎರಡನೇ ತುತ್ತು ಕೈಯಲ್ಲಿ ತೆಗೆದುಕೊಂಡಿರ್ತೇವೆ, ಗಂಟ್ಲಲ್ಲಿ ಏನೋ ಸಿಕ್ಬಿಡ್ತದೆ, ಶ್ವಾಸ ಕಟ್ಟಿ ಹೋಗ್ತದೆ, ಖಲಾಸ್, ಕೈ ಅಂತದ್ದು ಕೈಯಲ್ಲೇ ಇರ್ತದೆ. ಇಂಥ ಅನೇಕ ಜನರನ್ನು ನಾನು ನೋಡಿದ್ದೇನೆ. ನಮ್ಮ ಅರಮನೆ ಮೇಲೆ ಒಂದು 2 ಗಂಟೆ, ದೊಡ್ಡ ಗಂಟೆ, ಅದು ಬಾರಿಸಿದ್ರೆ 10 ಕಿಲೋಮೀಟ್ರ್ ತನಕ, 10 ಮೈಲ್ ತನಕ ಅದು ಕೇಳಿಸ್ತಿತ್ತು. ಆ ಗಂಟೆ ಯಾಕೆ ಇಟ್ಟಿದ್ದೇವೆ ಅಂತಂದರೆ, ರಾಜ್ಯಕ್ಕೆ ಏನಾದರೂ ಜಯ ಸಿಕ್ಕರೆ, ಅದು ರಾಜ್ಯದಲ್ಲಿ ಏನಾದರೂ ಬಹಳ ಒಳ್ಳೆಯ ಆನಂದಕರವಾದಂಥ ಘಟನೆ ನಡೆದರೆ ಆಗ ಆ ಗಂಟೆಯನ್ನು ಬಾರಿಸ್ತಾಯಿದ್ವಿ. ಆಗ ಜನರು ಓಡಿ ಬರ್ತಿದ್ರು, ಏನು ರಾಜ್ಯದಲ್ಲಿ ಸಂತೋಷ ಸುದ್ದಿ ಏನಪ್ಪ ಅಂತ ತಿಳ್ಕೊಂಡು ಅಂತೇಳಿ. ಅದು ಸಂತೋಷ ಸುದ್ದಿಗೋಸ್ಕರ ಮಾತ್ರ ಇತ್ತು ಘಟನೆ, ಆ ಗಂಟೆ. ಬೇರೆ ಕಾಲದಲ್ಲಿ ಬಾರಿಸ್ತಾ ಇರಲಿಲ್ಲ ಅದನ್ನು. ನಾನು ಹೋದೆ, 2 ಕೈಯಿಂದ ಡಣ ಬಾರಿಸಿದೆ. ಎಲ್ಲರೂ ಓಡಿ ಬಂದರು, ನಾನು ನನ್ನನ್ನು ಓಡಿ ಬಂದೆ. ಏನಪ್ಪ ಭೀಮ, ನನಗೆ ಗೊತ್ತಿಲ್ಲ ಸಂತೋಷ ಸುದ್ದಿ ಯಾವುದು? ನಾನು ಸಂಕೋಚ ಪಡಲಿಲ್ಲ. ಧರ್ಮದ ವಿಷಯದಲ್ಲಿ ಸಂಕೋಚ ಯಾಕೆ? ಅಣ್ಣ, ನನ್ನ ಅಣ್ಣ ಯುಧಿಷ್ಠಿರನಿಗೆ ನಾಳಿನ ಬೆಳಗ್ಗಿನ ತನಕ ನಾನು ಇರ್ತೀನಿ, ನನ್ನ ಆಯುಷ್ಯ ನಿಶ್ಚಿತ ಅಂತನ್ನು ನಾನು ಸ್ವತಂತ್ರ, ನಾಳಿನ ತನಕ ನಾನು ಬೇಕಾದಂತೆ ಇರ್ತೀನಿ ಅಂತನ್ನು ಆತ್ಮವಿಶ್ವಾಸ ಹುಟ್ಟಿದೆಯಲ್ಲ, ಇದಕ್ಕಿಂತಲೂ ಸಂತೋಷ ಸುದ್ದಿ ಏನೋ ಅಣ್ಣ ಅಂತ ನಾನು ಅಣ್ಣನಿಗೆ ಹೇಳಿದೆ. ಪಾಪ ನನಗೆ ಇರಿಸ್ಮೂರ್ಸ್ ಆಯಿತು ಸ್ವಲ್ಪ, ಆದರೆ ನಾನು ಜನರಿಗೆ ತಿಳಿಸಿಕೊಟ್ಟೆ, ನಾಳೆ ಅನ್ಬೇಡಿ, ಧರ್ಮದ ವಿಷಯದಲ್ಲಿ ಈಗ ಇವತ್ತು ಅಂತನ್ಲಿ, ಇವತ್ತಲ್ಲ ಈಗ ಅಂತನ್ನಿ. ಶ್ವಕಾರ್ಯಂ ಅದ್ಯ ಕುರ್ವೀತ, ನಾಳೆ ಮಾಡ್ತೇನೆ ಅಂತನ್ನೋದನ್ನು ಇವತ್ತು ಮಾಡಬೇಕು, ಇವತ್ತು ಮಾಡಬೇಕಂತನ್ನೋದು ಈಗಲೇ ಮಾಡಬೇಕು. ಗೃಹೀತ ಇವ ಕೇಶೇಶು ಮೃತ್ಯುನಾ ಧರ್ಮಮಾಚರೆ ಅಂತ ಶಾಸ್ತ್ರ ಹೇಳ್ತದೆ. ಈ ಸಂದರ್ಭದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ತಾನು ಅನಿತ್ಯ, ಮನುಷ್ಯ ಜನ್ಮ ದುರ್ಲಭ, ತನ್ನ ಕೈಯಲ್ಲಿ, ಶರೀರದಲ್ಲಿ, ಮನಸ್ಸಿನಲ್ಲಿ ಶಕ್ತಿ ಇರುವಾಗಲೇ ಧರ್ಮ ಮತ್ತು ತತ್ವಜ್ಞಾನದ ಕೆಲಸವನ್ನು ಮಾಡಬೇಕು ಅನ್ನೋದನ್ನು ನಾನು ಜಗತ್ತಿಗೆ ತಿಳಿಸಿಕೊಡೋದಕ್ಕೋಸ್ಕರ ನಾನು ವರ್ಣಾಶ್ರಮೋಚಿತವಾಗಿರ್ತಕ್ಕಂಥ ಕರ್ಮವನ್ನು ಮಾಡಲೇಬೇಕು ಅಂತೇಳಿ ಹೇಳ್ತಕ್ಕಂಥ ವ್ಯಕ್ತಿ. ನಾನು ಕೂಡ ನನ್ನ ವರ್ಣ ಕ್ಷತ್ರಿಯ ವರ್ಣ, ನನ್ನ ಆಶ್ರಮ ಗೃಹಸ್ಥ ಧರ್ಮ, ಗೃಹಸ್ಥಾಶ್ರಮ. ನಾನು ಗೃಹಸ್ಥಾಶ್ರಮದಲ್ಲಿ ಇರಬೇಕಂತ ಇರೋದನ್ನು ಅರ್ಥ ಮಾಡಿಕೊಂಡು ಗೃಹಸ್ಥಾಶ್ರಮದ ಕೆಲಸ ಏನು,
ತಂದೆ ತಾಯಿಗಳ ರಕ್ಷಣೆ, ಹೆಂಡತಿ ಅಣ್ಣ ತಮ್ಮ ಅಕ್ಕ ತಂಗಿಯರ ಸಂರಕ್ಷಣೆ, ಹೆಂಡತಿ ಮಕ್ಕಳ ಸಂರಕ್ಷಣೆ, ಅದರ ಜೊತೆಯಲ್ಲಿ ಅತಿಥಿಗಳನ್ನು ಬಂದಿರತಕ್ಕಂಥ ಅತಿಥಿಗಳಿಗೆ ಅನುಕೂಲ ಮಾಡಿಕೊಡೋದು, ಅದರ ಜೊತೆಯಲ್ಲಿ ಕ್ಷತ್ರಿಯರ ಕರ್ತವ್ಯ ನಿನ್ನೆ ಮನೆ ಹೇಳಿದ್ದೇನೆ, ಸಜ್ಜನರ ಸಂರಕ್ಷಣೆ, ಧರ್ಮದ ಸ್ಥಾಪನೆ, ವಿಷ್ಣು ಧರ್ಮದ ಸ್ಥಾಪನೆ, ವಿಷ್ಣು ಸರ್ವೋತ್ತಮ ಧರ್ಮದ ಸ್ಥಾಪನೆ, ತದರ್ಥಂ ಕಂಟಕೋದ್ಧಾರ. ಅದಕ್ಕೋಸ್ಕರ ಈ ಧರ್ಮದ ಸ್ಥಾಪನೆಗೆ, ಧರ್ಮದ ಪ್ರಚಾರಕ್ಕೆ ಯಾರು ವಿರೋಧಿಗಳಿದ್ದಾರೆ ಅವರನ್ನು ಕಿತ್ತಾಕೋದು. ಭೀಮಸೇನ ಜೀವನದ ಉದ್ದಕ್ಕೂ ಇದೇ ಕೆಲಸ ಮಾಡಿದ್ದ. ನಾನು ನನ್ನ ಕರ್ತವ್ಯವನ್ನು ಎಂದಿಗೂ ಬಿಡಲಿಲ್ಲ, ಯಾವ ಸಂದರ್ಭದಲ್ಲೂ ಬಿಡಲಿಲ್ಲ. ನಾನು ಎಷ್ಟು ದುಷ್ಟರನ್ನು ಸಂಹಾರ ಮಾಡಿದ್ದೇನೆ, ನಿನ್ನೆ ಲಿಸ್ಟ್ ಕೊಟ್ಟಿದ್ದೇನಲ್ಲ. ರಾಮಾಯಣ ಕಾಲದ ಎಷ್ಟು ಅಸುರರು ಹುಟ್ಟಿದ್ರು ಎಲ್ಲರನ್ನೂ ನಾನು ಗೆದ್ದು ಬಂದುಬಿಟ್ಟೆ. ಬುದ್ಧಿ ಕಲಿಸಿದ, ಕೆಲವರನ್ನು ಮುಂದೆ ಕೃಷ್ಣ ಕೊಲ್ತಾನೆ, ಕೆಲವರನ್ನು ನಾನು ಕೊಲ್ತೇನೆ. ಆದ್ದರಿಂದಾಗಿ ಮನುಷ್ಯ ತನ್ನ ಜೀವನದ ಅನಿತ್ಯತ್ವವನ್ನು ಅರ್ಥ ಮಾಡಿಕೊಂಡು, ತತ್ವವನ್ನು ನಿಶ್ಚಯ ಮಾಡಿಕೊಂಡು, ತನ್ನ ವರ್ಣಾಶ್ರಮೋಚಿತ ಧರ್ಮವನ್ನು ತಪ್ಪದೇ ಪರಿಪಾಲಿಸಬೇಕು. ಇದನ್ನು ನನ್ನ ಜೀವನದ ಅನೇಕ ಘಟನೆಗಳಿಂದ ನಿಮಗೆ ನಾನು ತೋರಿಸಿಕೊಡ್ತೇನೆ. 11ನೇ ಜ್ಞಾನ ಸಾಧನೆ ಯಾವುದು ಅಂತ ತಗೊಂಡಂತಂದರೆ, ಆಸಕ್ತಿ ಅನಭಿಶ್ವಂಗ ಪುತ್ರದಾರ ಗೃಹಾದಿಷು. ಗೃಹಸ್ಥನಿಗೆ ಮನೆ ಇರ್ತದೆ, ಹೆಂಡತಿ ಇರ್ತಾಳೆ, ಮಕ್ಕಳಿರ್ತಾಳೆ. ಅವರನ್ನು ಸಂರಕ್ಷಣೆ ಮಾಡೋದು ಜವಾಬ್ದಾರಿ. ಅವರಿಗೆ ಮನೆಯಲ್ಲಿ ಸ್ಥಾನ ಕೊಡಿ, ಮನದಲ್ಲಿ ಅಲ್ಲ. ಮನದಲ್ಲಿ ಒಂದೇ ಒಂದು ಸೀಟಿದೆ, ಅಲ್ಲಿ ಸ್ಥಾನ ಯಾರಿಗೆ ಕೊಡಬೇಕು? ಅಲ್ಲಿ ದೇವರಿಗೆ ಮಾತ್ರ ಸ್ಥಾನ ಕೊಡಬೇಕು. ಆದ್ದರಿಂದ ಆಸಕ್ತಿ ಪ್ರತಿಯೊಬ್ಬರಿಗೂ ಪುತ್ರೇಷಣ, ವಿತ್ತೇಷಣ, ಭಾರ್ಯೇಷಣ ಇರ್ತದೆ. ನಾನು ಹಣ ಗಳಿಸ್ಬೇಕು, ಮದುವೆ ಆಗಬೇಕು, ಮಕ್ಕಳನ್ನು ಪಡಿಬೇಕು. ಸ್ವಲ್ಪ ಈಗ ಕಲಿಯುಗದಲ್ಲಿ ಚೇಂಜ್ ಆಗಿದೆ ಇದು. ಮಕ್ಕಳನ್ನ ಪಡಿಬೇಕು, ಇಂಟ್ರೆಸ್ಟೇ ಇಲ್ಲ. ನನ್ನ ಕರಿಯರ್ ಅಂತೇಳಿ 30-35 ವರ್ಷ ತನಕ ಮದುವೆ ಆಗೋದಿಲ್ಲ. ಹುಡುಗರೆಲ್ಲ ಹುಡುಗಿಯರು ಕರಿಯರ್, ಹಣ ಗಳಿಸ್ಬೇಕು, ಫಾರಿನ್ಗೆ ಹೋಗಿ ದುಡ್ಡು ಗಳಿಸ್ಬೇಕು. ನಾನು ಕಂಪ್ಯೂಟರ್ ಸೈನ್ಸ್ ಆಗಿದ್ದೇನೆ, BSc MSc, ಆನಂತರ ಎಲೆಕ್ಟ್ರಾನಿಕ್, ಅದು ಇದು. ನನಗೆ ಕೆನಡಾ ಕರೀತಾರೆ, ಅಮೇರಿಕಾ ಕರೀತಾರೆ, ಅದು ಕಲಿಬೇಕು. 30-35 ವರ್ಷ ಕಲಿಯೋದ್ರಲ್ಲೇ ಹೋಯಿತು. ಆಮೇಲೆ ಮದುವೆ, ಅಷ್ಟರಲ್ಲಿ ಮಕ್ಕಳನ್ನು ಪಡೀಬೇಕು ಅಂತ ಇಚ್ಛೆ ಸತ್ತೋಗಿರ್ತದೆ. ಈಗ ಕೈಯಲ್ಲಿ ದುಡ್ಡಿನಿಂದ ಭೋಗ, ಸಿನಿಮಾ, ಅಲ್ಲಿ ತಿರುಗು ಇಲ್ಲಿ ತಿರುಗು, ಅದು ಮಾಡಿ, ಆ ಮಜಾ ಮಾಡಿ, ಈ ಮಜಾ ಮಾಡಿ, ಅದನ್ನು ಕುಡಿ, ಇದನ್ನು ಮಾಡಿ. ಇದರಲ್ಲಿ ಇದೇ ನಿಜವಾದ ಸಂತೋಷ ಅಂತ ತಿಳಿದುಕೊಂಡು, ನನ್ನ ಕರ್ತವ್ಯ, ನಾನು ಹೆಣ್ಣಾಗಿ ಹುಟ್ಟಿದ್ದೇನೆ, ನಾನು ಗಂಡಾಗಿ ಹುಟ್ಟಿದ್ದೇನೆ, ಯೋಗ್ಯ ಸಮಯದಲ್ಲಿ ನಾನು ಮಕ್ಕಳನ್ನು ಪಡೆಯಬೇಕು, ಪಿತೃಋಣ ತೀರಿಸಬೇಕು. ಇದರಲ್ಲಿ ಇಂಟ್ರೆಸ್ಟೇ ಇಲ್ಲ. ನಾನು ನಿಮ್ಮ ಕಲಿಯುಗದಲ್ಲಿ ಕೆಲವು ಮನೆ ನೋಡಿದ್ದೇನೆ, ಕೆಲವು ಮಕ್ಕಳು ಬೇಡ, ನಮಗೆ ನಾಯಿ ಮರಿಯೋದಲ್ಲ ಮನೆಯಲ್ಲಿ, ಬೆಕ್ಕಿನ ಮರಿಯೋದು ಸಾಕು. ಅದೇ ನಮ್ಮ ಮಕ್ಕಳು ರೀ, ಅದೇ ನಮ್ಮ ಸಂತಾನ ರೀ. ಕುಚ್ಚತನ ಇದು. ಪಿತೃಋಣ ತೀರಿಸಬೇಕು. ಹೆಣ್ಮಕ್ಳಾಗಲಿ ಗಂಡಸರಾಗಲಿ ಪ್ರತಿಯೊಬ್ಬರು ಕರ್ತವ್ಯ. ಯೋಗ್ಯ ಸಮಯದಲ್ಲಿ ಹೆಣ್ಣು ಮಕ್ಕಳಿಗೆ 18ರಿಂದ ನಿಜವಾಗಿ 16ರಿಂದ, ಈಗ ಗೌರ್ಮೆಂಟ್ ಇದೆ ಅಂತ ತಿಳ್ಕೊಂಡು ಅಂತೇಳಿ 18ರಿಂದ 20-22ರಲ್ಲಿ ಮದುವೆ ಆಗಬೇಕು.
30-35 ವರ್ಷದ ಒಳಗಾಗಿ ಮಕ್ಕಳನ್ನು ಪಡಿತೀರಿ. ಅವರು ಒಳ್ಳೆ ಸಶಕ್ತರಾಗಿರ್ತಾರೆ, ಬುದ್ಧಿವಂತರಾಗಿರ್ತಾರೆ. ಆನಂತರ ಅದು ಲೇಟ್ ಆದಷ್ಟು ಮೆಂಟಲ್ ರಿಟೈರ್ಡ್ ಮಕ್ಕಳು ಹುಡ್ತಾರೆ. ಆನಂತರ ನೀವು 30ರ ಒಳಗಾಗಿ ಮಕ್ಕಳನ್ನು ಪಡೆದರೆ ನೀವು 60 ವರ್ಷ ಆಗುವಷ್ಟರಲ್ಲಿ ಅವರು 30-35 ವರ್ಷದವ್ರು ಆಗಿರ್ತಾರೆ. ಸಂಸಾರದಲ್ಲಿ ತಮ್ಮ ಸ್ಥಾನ ಮದುವೆ ಆಗಿರ್ತಾರೆ, ಸ್ಥಿರ ಆಗಿರ್ತಾರೆ. ಮುಪ್ಪಿನ ಕಾಲದಲ್ಲಿ ನೀವು ವಿಶ್ರಾಂತಿ ತೆಗೆದುಕೊಳ್ಳಿ ಅಪ್ಪ ಅಮ್ಮ, ನಾವು ನೋಡ್ಕೊಳ್ತೇವೆ, ಜವಾಬ್ದಾರಿ ಸಂಸಾರದ್ದು ಅಂತ ಹೇಳ್ತಾರೆ. ನೀವು 35ಕ್ಕೆ ಮದುವೆ ಆಯಿತು ಅಂತ ತಿಳ್ಕೊಂಡು 40ಕ್ಕೆ ಮಕ್ಕಳಾದರೆ ರಿಟೈರ್ ಆಗುವಾಗ ಇನ್ನೂ ಎಜುಕೇಷನ್ ಕಲಿತಿರ್ತಾರೆ, ಅದೊಂದು ಜವಾಬ್ದಾರಿ. ಇದು ಆಯ್ತು, ಅವ್ರ ಕೈಗೆ ಬರೋಷ್ಟರಲ್ಲಿ ಕೈಲಾಸಕ್ಕೆ ಹೋಗಿರ್ತೇನೆ, ವೈಕುಂಠಕ್ಕೆ ಹೋಗಿರ್ತೇನೆ. ಆದ್ದರಿಂದಾಗಿ ಪುತ್ರೈಷಣ, ವಿತ್ತೈಷಣ, ಭಾರ್ಯೈಷಣ ಈ ಬಯಕೆ ಇರಬೇಕು. ಆದರೆ ಈ ಬಯಕೆ ನಿತ್ಯವಾಗಬಾರದು. ಆಸಕ್ತಿ ಪುತ್ರದಾರ ಗ್ರಹಾದಿಷು, ಪುತ್ರ ಹೆಂಡತಿ ಮಕ್ಕಳ ವಿಷಯದಲ್ಲಿ ಕರ್ತವ್ಯ ಅಂತ ತಿಳ್ಕೊಂಡಂತೇಳಿ ಅವುಗಳನ್ನು ಸಂರಕ್ಷಣೆ ಮಾಡಬೇಕೇ ಹೊರತು ಅವರಲ್ಲಿ ಅತಿ ಪ್ರೀತಿಯನ್ನು ಮಾಡಲಿಕ್ಕೆ ಹೋಗಬಾರ್ದು. ಅತಿ ಪ್ರೀತಿ ಮೊದಲೇದು. ಆಸಕ್ತಿ ಅಂದರೆ ಪ್ರೀತಿ, ಬಹಳ ಆಸಕ್ತಿ, ಅದರಲ್ಲಿ ಮೋಹ ಅವ್ರ ವಿಷಯದಲ್ಲಿ. ಅನಭಿಶ್ವಂಗ ಅಂತ ತಿಳ್ಕೊಂಡಂತಂದರೆ ಅಭಿಶ್ವಂಗ ಅಂತಂದರೆ ಅತಿ ಪ್ರೀತಿ. ನಿಮ್ಮ ಭಾಗವತದಲ್ಲಿ ಕಥೆ ಕೇಳಿದಿರಲ್ಲ, ಭರತನಿಗೆ ದೊಡ್ಡ ರಾಜ, ಹೆಂಡತಿ ಮಕ್ಕಳು ಬಂಧು ಬಾಂಧವರನ್ನು ಬಿಟ್ಟು ಕಾಡಿಗೆ ಬಂದಿದ್ದಾನೆ. ಆದರೆ ಒಂದು ಜಿಂಕೆಯ ಮೇಲಿನ ಅಭಿಶ್ವಂಗದಿಂದ, ಅತಿ ಪ್ರೀತಿಯಿಂದ ಮುಂದಿನ ಜಿಂಕೆಯಾಗಿ ಹುಟ್ಟಿದ. ಇಂಥ ಕಥೆ ನೆನಪಿಟ್ಕೊಳ್ಬೇಕು, ದಿನಾಲು ನೆನಪಿಟ್ಕೊಳ್ಬೇಕು. ಆದ್ದರಿಂದ ಹೆಂಡತಿ ಮಕ್ಕಳು ಮನೆಗಳ ಮೇಲೆ ಮೋಹ, ಅತಿ ಮೋಹವನ್ನು ಮಾಡಲಿಕ್ಕೆ ಹೋಗಬಾರ್ದು. ಭಕ್ತಿಯ ಸಾಧನಗಳಲ್ಲಿ ಈ ವೈರಾಗ್ಯ ಬಹಳ ಮಹತ್ವಪೂರ್ಣವಾದದ್ದು. ಹಾಗಾದರೆ ಭೀಮ ಹೆಂಡತಿ ಮಕ್ಕಳನ್ನು ಪ್ರೀತಿಸಬಾರ್ದೆ, ಅವರನ್ನು ಸಂರಕ್ಷಣೆ ಮಾಡಬಾರ್ದೆ, ಮದುವೆಯಾಗಿ ಹೆಂಡತಿಯನ್ನು ಕೈ ಬಿಟ್ಬಿಡ್ಬೇಕೇನು, ಮಕ್ಕಳಾದ್ಮೇಲೆ ಅವ್ರ ಕಡೆ ನೋಡೋದೇ ಬೇಡನು? ಹಾಗಲ್ಲ. ಹೆಂಡತಿ ಮಕ್ಕಳನ್ನು ಅವಶ್ಯವಾಗಿ ಸಂರಕ್ಷಣೆ ಮಾಡಲೇಬೇಕು. ಅಪ್ಯಕಾರ್ಯ ಶತಂ ಕೃತ್ವ ಭರ್ತವ್ಯ ಮನುರಬ್ರವೀತ್. ನಿಮ್ಮ ಮನುಮಹರ್ಷಿ ಹೇಳಿದ, ನಮ್ಮ ಮನುಮಹರ್ಷಿ ಹೆಂಡತಿ ಮಕ್ಕಳ ಪೋಷಣೆಗೋಸ್ಕರ ಭಗವತ್ ಪ್ರೀತಿಕರವಾದ ಕಾರ್ಯವನ್ನು ಮಾಡ್ತಾ ಮಕ್ಕಳನ್ನು ಸಂರಕ್ಷಣೆ ಮಾಡಬೇಕು ಅಂತೇಳಿ. ಅಪಿ ಅಕಾರ್ಯ ಶತಂ ಕೃತ್ವ. ಈಗಿನ ದಿವಸ ಇದಕ್ಕೆ ಅರ್ಥ ಮಾಡೋ ಭೂಪರು ಬೇರೆ ಇದ್ದಾರೆ. ಏನು ಕೆಟ್ಟ ಕೆಲಸ ಮಾಡಿದ್ರು ಅಡ್ಡಿ ಅಲ್ಲ, ಹೆಂಡತಿ ಮಕ್ಕಳು ಹೊಟ್ಟೆ ತುಂಬ್ರೆ ಅಂತಕೊಂಡು. ಈ ಶ್ಲೋಕದ ಅರ್ಥ ಆಗ ರೀತಿಯಾಗಲ್ಲ. ಅಕಾರ ವಾಚನಾದ ಪರಮಾತ್ಮನಿಗೆ ಪ್ರಿಯವಾದ ಕಾರ್ಯವನ್ನು ಮಾಡ್ತಾ ಇದ್ದರೆ ದೇವರು ಹೆಂಡತಿ ಮಕ್ಕಳು ಮನೆಯನ್ನು ಪೋಷಣೆ ಮಾಡುವಷ್ಟು ಸಂಪತ್ತಿ ಕೊಡ್ತಾನೆ. ಅವರನ್ನು ಸಂರಕ್ಷಣೆ ಮಾಡಬೇಕು ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಹೆಂಡತಿಯನ್ನು ಮಿತ್ರನಂತೆ ನೋಡ್ಕೊಳ್ಬೇಕು. ಅವಳಿಗೂ ಮಾರ್ಗದರ್ಶನ ಮಾಡಬೇಕು, ಅವಳಿಂದ ಮಾರ್ಗದರ್ಶನ ಪಡಿಬೇಕು. ಪ್ರೀತಿಯಿಂದ ಪರಸ್ಪರರು ಕಷ್ಟ ಸುಖಗಳಲ್ಲಿ ಒಂದಾಗಿದ್ದುಕೊಂಡು, ಅದಕ್ಕೋಸ್ಕರ ವೇದ ಹೇಳ್ತದೆ ಸಖಾಹಜಾಯ. ಹೆಂಡತಿ ಅಂತ ತಿಳ್ಕೊಂಡಂತಂದರೆ ಮಿತ್ರಳು, ಆನಂತರ ಹೆಣ್ಣು ಮಕ್ಕಳು, ಅವರನ್ನು ಬಾಲ್ಯದಲ್ಲೂ ಸಂರಕ್ಷಣೆ ಮಾಡಬೇಕು, ಅವರು ದೊಡ್ಡವರಾದ ಮೇಲೂ ಸಂರಕ್ಷಣೆ ಮಾಡಬೇಕು, ಯೋಗ್ಯ ಸಮಯದಲ್ಲಿ ಮದುವೆ ಮಾಡಿಕೊಡಬೇಕು. ಒಂದು ವೇಳೆ ಅಲ್ಲಿ ಅತ್ತೆ ಮನೆಗೆ ಅನಾನುಕೂಲತೆ ಇದ್ದರೆ ಅಳಿಯನಿಗೂ ಅನುಕೂಲ ಮಾಡಿಕೊಡಬೇಕು. ಒಟ್ಟು ಹೆಣ್ಣು ಮಗಳ ಸಂರಕ್ಷಣೆ ತಂದೆಯದು ಅವಳು ಚಿಕ್ಕವಳಿರುವಾಗ,
ದೊಡ್ಡವಳಾದ ಮೇಲೆ ಗಂಡನದು, ಅತ್ತೆ ಮಾವಂದಿರದು. ಒಂದು ವೇಳೆ ಅವಳು ಅನಾಥಳಾದರೆ ಅಣ್ಣ ತಮ್ಮಂದಿರವಳ ಜವಾಬ್ದಾರಿಯನ್ನು ವಹಿಸಬೇಕು ಅಂತ ನಿಯಮ ಇದೆ. ಆದ್ದರಿಂದ ಕೃಪಣಂ ಹಿ ದುಹಿತ, ಯಾವಾಗಲೂ ಸಂರಕ್ಷಣೆಗೆ ಯೋಗ್ಯಳಾಗಿರ್ತಕ್ಕಂಥವಳು ಹೆಣ್ಣು ಮಗಳು. ಇದು ವೇದವಾಕ್ಯ. ಆನಂತರ ಗಂಡು ಮಗ ಜ್ಯೋತಿರ್ಹಿ ಪುತ್ರ, ಮನೆಯ ಬೆಳಕು, ನನ್ನ ವಂಶವಾಹಿನಿಯನ್ನು ಮುಂದುವರಿಸ್ತಕ್ಕಂಥವನು. ಯಾಕೆ? ನಾನು ಅತ್ರಿ ಗೋತ್ರದವನು, ನನ್ನಲ್ಲಿ ಅತ್ರಿ ಋಷಿಗಳ ರಕ್ತ ಹರಿತಾ ಇದೆ, ಅದನ್ನು ಮುಂದುವರಿಸ್ಕೊಂಡು ಹೋಗ್ಬೇಕು. ಅವನು ಜಗತ್ತಿನಲ್ಲಿ ಒಳ್ಳೆಯ ಹೆರಿಡಿಟಿ ಬೆಳೆಯಬೇಕು, ಒಳ್ಳೆಯ ಸಂತಾನ ಬೆಳೀಬೇಕು, ಒಳ್ಳೆಯ ರೀತಿಯಿಂದ ನಮ್ಮ ಸಮಾಜ ಮುಂದುವರಿಬೇಕು. ಮಕ್ಕಳೇ ಬೇಡ ಅಂತ ತಿಳ್ಕೊಂಡಂತಂದ್ರೆ ಆಯ್ತು, ಹಿಂದಿನಿಂದ ನಮ್ಮ ಹೆರಿಡಿಟಿಯಿಂದ ಬಂದಿರತಕ್ಕಂಥ ನಮ್ಮ ಗುಣಗಳು ನಮ್ಮ ಜೊತೆಯಲ್ಲಿ ಬೂದಿಯಾಗಿ ಹೋಗ್ತೇವೆ. ಮುಂದಿನ ಜನ್ರೇಷನ್ಗೆ ನಾವು ಟ್ರಾನ್ಸ್ಫರ್ ಮಾಡೋದಿಲ್ಲ. ಸ್ವಕುಟುಂಬ ದ್ರೋಹ ಮಾಡ್ತೇವೆ, ಪಿತೃದ್ರೋಹ ಮಾಡ್ತೇವೆ, ದೇಶದ್ರೋಹ ಮಾಡ್ತೇವೆ. ಅರ್ಥ ಮಾಡ್ಕೊಳ್ಳೋದಿಲ್ಲ ನೀವು. ಏನು ಅಂತ ಅನ್ಬೇಡಿ. ಅದಕ್ಕೋಸ್ಕರ ನಿಮ್ಮ ವಂಶವಾಹಿನಿ ಮುಂದುವರಿಸ್ಬೇಕು. ಮಕ್ಕಳಾಗದೇ ಇದ್ದರೆ ದತ್ತು ತೆಗೆದುಕೊಳ್ಬೇಕು. ಇಲ್ಲ, ಒಂದು ವಂಶದಲ್ಲಿ 2-3 ಜನ ಅಣ್ಣ ತಮ್ಮಂದರಲ್ಲಿ ಯಾರಿಗಾದರೂ ಗಂಡಸು ಮಕ್ಕಳಿದ್ರು ಕೂಡ ಅವರೇ ಆ ಮುಂದುವರಿಸ್ತಕ್ಕಂಥವ್ರು ಅಂತೇಳಿ ಅವರಿಗೆ ಅನುಕೂಲ ಮಾಡಿಕೊಡ್ಬೇಕು. ಇನ್ನೊಂದು ಕಡೆಯಲ್ಲಿ ಉಪನಿಷತ್ತು ಹೇಳ್ತಾರೆ, ಆತ್ಮ ಪುತ್ರ, ಮಗ ಅಂತಂದರೆ ನನ್ನ ಅಂಶ ಮಗನ ರೂಪದಿಂದ ಬಂದಿದೆ ಅಂತ ತಿಳ್ಕೊಳ್ಬೇಕು. ಸಖಿ ಜಾಯ, ಉಪನಿಷತ್ತು ಹೇಳ್ತದೆ, ಹೆಂಡತಿ ದಾಸಿಯಲ್ಲ, ಸೇವಕಿಯಲ್ಲ, ಸಖಿ. ಆನಂತರ ಕೃಚ್ಛ್ರಂತು ದುಹಿತ ಕಿಲ, ಹೆಣ್ಣು ಮಗಳು ಅವಳು ಸಂರಕ್ಷಣೆಗೆ ಯೋಗ್ಯಳಾಗಿರ್ತಕ್ಕಂಥವಳು. ನಿಮಗೆ ಒಂದು ಸಂದರ್ಭ ಹೇಳ್ತೇನೆ. ಒಂದು ಸಲ, ಸಲ ಅಲ್ಲ, ನಿಮಗೆ ಗೊತ್ತಿದೆ ಕತೆ, ಮೊನ್ನೆ ಹೇಳಿದ್ದೆ ನಿಮಗೆ. ನಾ ಲಕ್ಷಾಗ್ರದಿಂದ ಹೊರಗೆ ಬಂದ ಆ ಕ್ಷಣಕ್ಕೇನೆ ವೇದವ್ಯಾಸರು ಭೇಟಿ ಆದರು. ಅವ್ರು ಹೇಳಿದ್ರು, ಸ್ವಲ್ಪ ದಿವಸ ನಿಮ್ಮ ಪರಿಚಯ ಸಿಗದಂತೆ ತಲೆಮರೆಸ್ಕೊಂಡಿರಿ ಅಂತ ತಿಳ್ಕೊಂಡಂತೇಳಿ. ಅದಕ್ಕೆ ನಾವು ಏಕಚಕ್ರ ನಗರದಲ್ಲಿ ಇದ್ದೆವು. ಏಕಚಕ್ರ ನಗರದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಆವಾಗ ಒಂದು ದಿವಸ ನಾವು ಯಾರ ಮನೆಯಲ್ಲಿ ಇದ್ದೀವಿ, ಒಂದು ಕೋಣೆ ನಮಗೆ ಕೊಟ್ಟಿದ್ರು, ಉಳಿದ ಕೋಣೆ ಎಲ್ಲವರು ಇರ್ತಾಯಿದ್ರು. ಅಳು ಧ್ವನಿ ಕಳಿಸ್ತು. ನಮ್ಮ ಮೊದಲು ನಾ ಮನೆಯಾಗೇ ಇದ್ದೆ. ಆನಂತರ ನಾನು ಕೂಡ ಹಿಂದಿಂದ ಅಮ್ಮನ ಹತ್ರ ಹೋಗಿ ನೋಡಿದೆ, ಕೇಳಿದೆ. ಅಲ್ಲಿ ಮಾತುಕತೆ ನಡೆದಿತ್ತು. ಗಂಡ ಹೆಂಡತಿಗೆ ಹೇಳ್ತಾ ಇದ್ದ, ಏನು ಮಾಡೋದು, ನೀನು ಮೊದಲೇ ಹೇಳಿದೆ ಬಕಾಸೂರನ ಊರಿದು, ಆದ್ದರಿಂದ ಈ ಊರಾಗ ಇರೋದು ಬೇಡ, ಒಂದಿಲ್ಲ ಒಂದು ದಿವಸ ನಮ್ಮ ಮನೆ ಪಾಳಿ ಬರ್ತದೆ, ದುಷ್ಟರಿರ್ತಕ್ಕಂಥ ಸ್ಥಳದಲ್ಲಿ ಇರಬಾರ್ದು, ಬೇರೆ ಊರಿಗೆ ಹೋಗೋಣ ಅಂತ ಹೇಳಿದೆ. ಎಲ್ಲಿ ಕೇಳಿದೆ ನೀನು? ನಮ್ಮ ತವ್ರ ಮನೆ ಸಮೀಪ ಆಗ್ತದ್ರಿ, ಎಲ್ಲೇ ಊರಾಗಿರೋಣ ಅಂತ ತಿಳ್ಕೊಂಡಂತಿದ್ದೆ. ಈಗ ನೋಡಿ, ಇವತ್ತು ಯಾರು ಹೋಗಬೇಕು? ನಾನು, ನೀನು, ಒಬ್ಬ ಮಗಳು, ಮಗ ಅಂತ ಸಣ್ಣ ಕೂಸದ, ಇನ್ನು ಯಾರನ್ನ ಕಳಿಸ್ಬೇಕು? ಅವಾಗ ಹೆಂಡತಿ ಹೇಳಿದ್ಲು, ನನ್ನ ತಪ್ಪಿನಿಂದ ಆಗ್ಯದಲ್ಲ, ನಾ ಹೋಗ್ತೇನೆ, ನನ್ನನ್ನು ತಿಂದುಬಿಡಲಿ, ಮಕ್ಕಳು ನೋಡ್ಕೊರಿ ನೀವು, ನನಗೂ ಮುತ್ತೈದು ಸಾವು ಕುಂಕುಮ ಹಚ್ಕೊಂಡೆ ಹೋಗ್ತೇನೆ. ನಾನು ಮುತ್ತೈದು ಸಾವು ಬಯಸಬೇಕು, ಮುದುಕರಾದ ಮೇಲೆ, ಸಣ್ಣ ವಯಸ್ಸಿನಾಗಲ್ಲ. ಆಗ ಅವನು ಹೇಳ್ತಾನೆ, ಇಲ್ಲ, ಶಾಸ್ತ್ರ ಇದೆ. ಏನು ತಿಳ್ಕೊಂಡಂತಂದರೆ, ಅಪ್ಯಕಾರ್ಯ ಶತಂ ಕೃತ್ವ ಭರ್ತವ್ಯ, ಏನೇ ಆದರೂ ಹೆಂಡತಿ ಮಕ್ಕಳನ್ನ ಸಂರಕ್ಷಣೆ ಮಾಡು ಅಂತ ತಿಳ್ಕೊಂಡಂತ ಶಾಸ್ತ್ರ ಹೇಳ್ತದೆ.
ಆದ್ದರಿಂದಾಗಿ ಹೆಂಡತಿಯ ಸಂರಕ್ಷಣೆ ಬಹಳ ದೊಡ್ಡ ಜವಾಬ್ದಾರಿ. ಅದನ್ನು ಯಾರು ತಪ್ತಾರೆ ಅವ್ರು ಭಾಳ ದೊಡ್ಡ ತಪ್ಪು ಮಾಡ್ತಾರೆ. ಅಷ್ಟೇ ಅಲ್ಲ, ನಾನು ಕೂಡ ನನಗೆಂದೂ ಇದು ಸಹನ ಆಗ್ತಿರಲಿಲ್ಲ. ಅಂದು ನಮ್ಮ ಅಣ್ಣನಿಗೆ ನಾವು ಭಾಳ ಬೆಲೆ ಕೊಡ್ತಿದ್ವಿ. ಅಣ್ಣನ ಮಾತು ನಮಗೆ ವೇದವಾಕ್ಯ, ಯುಧಿಷ್ಠಿರನ ಮಾತು ಅಂತ ಅಂತಂದರೆ ವೇದವಾಕ್ಯದಂತೆ ನಾವು ನಡೆಸಿಕೊಳ್ತಾ ಇದ್ವಿ. ಆದರೆ ಯಾವಾಗ ನನ್ನ ಅಣ್ಣ ದ್ರೌಪದಿಯನ್ನು ಪಣಕ್ಕೆ ಇಟ್ಟ, ಆಗ ನಾನು ಎದ್ದು ನಿಂತ್ಕೊಂಡು, ಅರ್ಜುನ ಹೇಳು, ಹೋಗಿ ಬೆಂಕಿ ತಗೊಂಡು ಬಾ. ಯಾವ ಕೈಯಿಂದ ನನ್ನ ಅಣ್ಣ ಹೆಂಡತಿಯನ್ನು ಪಣಕ್ಕೆ ಇಟ್ಟಿದ್ದು ನಾನು ಎರಡೂ ಕೈ ಸುಟ್ಟುಬಿಡ್ತೇನೆ. ನನಗೆ ಸುಡು ಉದ್ದೇಶ ಇರಲಿಲ್ಲ. ಯಾಕೆ, ಹಿರಿಯರಿಗೆ ಮಾತಿನಿಂದ ಶಿಕ್ಷೆ ಕೊಡಬೇಕೆ ಹೊರತು ಕೃತಿಯಿಂದ ಅಲ್ಲ, ಶಾಸ್ತ್ರದ ನಿಯಮ. ಆದರೆ ಅನ್ಯಾಯಕ್ಕೆ ನಮ್ಮ ಅನುಮತಿ ಇದೆ ಅಂತ ಸರ್ವತಾ ಹೇಳಬಾರ್ದು. ಆಗ ನನಗೆ ಅರ್ಜುನ ಹೇಳ್ದ, ಅಣ್ಣ ದೊಡ್ಡಣ್ಣ ಹಿಂಗೆ ಮಾತಾಡ್ತೀನೋ ಭೀಮ, ಹಿಂಗೆ ಮಾತಾಡಿ ಸರಿಯಲ್ಲೋ, ಇದನ್ನ ನೀ ತಪ್ಪು ಮಾಡ್ಲಿಕತ್ತಿ ಭೀಮಣ್ಣ ತಪ್ಪು ಮಾಡ್ಲಿಕತ್ತಿ. ಆಗ ನಾ ಅಂದೆ, ಇದಕ್ಕೆ ನಿನ್ನ ಸಹಮತಿ ಇದ್ರೆ ನಿನ್ನ ಕೈನೂ ಸುಡ್ತೀನಿ ನಾನು. ಅಣ್ಣನ ಕೈ ಸುಡುವಷ್ಟು ನಾನು ಧರ್ಮಶಾಸ್ತ್ರ ತಿಳಿದವನಲ್ಲ ಅಂತ ಕೊಡಿಸಿ, ಆದರೆ ಶಿಕ್ಷೆಯಿಂದ, ಮಾತಿನಿಂದ ಶಿಕ್ಷೆ ಕೊಡಬೇಕು. ಅದಕ್ಕೋಸ್ಕರ ನಾನು ಹೇಳಿದೆ, ಏವಮಸ್ಮಿನ್ ಕೃತೆ ವಿದ್ಯಾಂ ಯದಿ ಸ್ಮಾಹಂ ಧನಂಜಯ. ಈ ಹೆಂಡತಿನ ಸಂರಕ್ಷಣೆ ಮಾಡಬೇಕು ಬಿಡಬೇಕು ಅಂತ ಈ ವಿಷಯದಲ್ಲಿ ನಾನು ಕಲಿಸ್ಲಿಕ್ಕೆ ಬಂದರೆ, ಯಾವ ಬೆಂಕಿಯಲ್ಲಿ ಅಣ್ಣನ ಕೈ ಸುಡ್ತೇನೋ ಆ ಬೆಂಕಿಯಲ್ಲಿ ನಿನ್ನ ಕೈನೂ ಸುಡ್ತೀನಿ. ಹೆಂಡತಿಯ ಸಂರಕ್ಷಣೆ ವಿಷಯದಲ್ಲಿ ಯಾರಾದರೂ ತಪ್ಪು ಮಾಡ್ತಾರೆ ಅಂಥವರು ಭೀಮನ ಶತ್ರುಗಳು ಅಂತ ತಿಳಿದುಕೊಳ್ಳಿ. ವಾಯುಜೀವೋತ್ತಮನ ಬಾಯಿಂದ ಎಷ್ಟೆಲ್ಲ ಹೇಳಿದ್ರು ಸುಧಾಕ ಹೆಂಡತಿಯನ್ನು ಸಂರಕ್ಷಣೆ ಮಾಡೋದು, ಗಂಡನನ್ನು ಸಂರಕ್ಷಣೆ ಮಾಡೋದು ಪ್ರತಿಯೊಬ್ಬರ ಪರಸ್ಪರ ಕರ್ತವ್ಯ. ನಮ್ಮ ಅಣ್ಣಗೆ ನಾನು ಹೇಳಿದೆ, ಅಣ್ಣ ಎಷ್ಟು ಪತಿತನಾದ್ಯೋ ನೀನು, ಎಂಥ ತಪ್ಪು ಮಾಡಿದ್ಯೋ ನೀನು. ಭವಂತಿಗೆ ಹೇ ಬಂಧಕ್ಯ ಹಿತವಾನಾಂ ಯುಧಿಷ್ಠಿರ. ಕೆಲವರು ಹೆಂಡತಿಯನ್ನು ಬಿಟ್ಟು ವೇಷಾಸ್ತ್ರೀಯರ ಹತ್ರ ಹೋಗ್ತಿರ್ತಾರೆ, ಬೆಲೆಬೆಣ್ಣುಗಳ ಹತ್ರ ಹೋಗ್ತಿರ್ತಾರೆ. ಆದರೆ ಯಾರಾದರೂ ಅವರಿಗೆ ನೀ ಯಾವ ವೇಷ ಹತ್ರ ಹೋಗ್ತಿ, ಯಾವ ಹೆಣ್ಣಿನ ಹತ್ರ ಹೋಗ್ತಿ, ಅವಳನ್ನು ಪಣಕ್ಕಿಡು ಅಂತ ತಿಳ್ಕೊಂಡು ಅಂತಂದ್ರೆ ಅವಳನ್ನು ಪಣಕ್ಕಿಡೋದಿಲ್ಲ. ಅವರು ಹೆಂಡತಿಯನ್ನು ದೂರಿತ್ತು. ಸರಿಕೊಡರು ಕೂಡ ತಮ್ಮ ಹೆಂಡತಿಯನ್ನು ಯಾರಾದರೂ ಪಣಕ್ಕಿಡು ಅಂತ ತಿಳ್ಕೊಂಡು ಕಪಾಳ ಹೊಡಿತಾರೆ. ಒಬ್ಬ ಸೆರೆಕುಡುಕ, ಒಬ್ಬ ಪರಸ್ತ್ರೀ ಹಿಂದೆ ಹೋಗ್ತಕ್ಕಂಥ ವ್ಯಕ್ತಿಯು ತನ್ನ ಹೆಂಡತಿ ತಾನು ಇಟ್ಕೊಂಡು ಹೆಣ್ಣಿನ ಮೇಲೆ ಎಷ್ಟು ಪ್ರೀತಿ ಮಾಡ್ತಾನೆ ಅಂತ ತಿಳ್ಕೊಂಡಂತಂದಮೇಲೆ ನೀನು ಇಂಥ ಮಾನಿನಿಯಾದ ಪತಿವ್ರತೆಯಾದ ದ್ರೌಪದಿಯನ್ನು ಪಣಕ್ಕಿಟ್ಟಲ್ಲ ಅಣ್ಣ, ಎಂಥ ತಪ್ಪು ಮಾಡಿದೆಯೋ ನೀನು ಅಂತ ಅನ್ನುವುದನ್ನು ನಾನು ನಮ್ಮ ಅಣ್ಣನಿಗೆ ಬೈದಿದ್ದೇನೆ. ಹೆಂಡತಿ ಮಕ್ಕಳ ಸಂರಕ್ಷಣೆ ಮಾಡೋದು ಬಹಳ ಜವಾಬ್ದಾರಿ. ಅಷ್ಟೇ ಅಲ್ಲ, ಇಷ್ಟೆಲ್ಲ ಇತ್ತಪ್ಪ ಭೀಮಸೇನ. ಅವತ್ತು ದ್ರೌಪದಿ ಸ್ವಯಂವರದೊಳಗೆ ಅರ್ಜುನ್ ಬದಲಾಗಿ ನೀನೇ ಧನುಷ್ಯನ್ನ ಹೆದೆಗೆ ಏರಿಸಿ, ಧನುಷ್ಯವನ್ನು ಎದೆಗೆ ಏರಿಸಿ ಮತ್ಸ್ಯಂತ್ರ ಭೇದನ ಮಾಡಿ ದ್ರೌಪದಿಯನ್ನು ಮದುವೆ ಆಗಿದ್ದು ನೀನು ಭಾರತೀಯ ದೇವಿನಲ್ಲ. ಮದುವೆ ಆಗಿದ್ದರೆ ನೀನು ಆವಾಗ ಧರ್ಮರಾಜನಿಗೆ ಇತ್ತು, ಅದ ನಂತರ 5 ಜನ ಹೆಂಡತಿ ಆದರೂ ಧೈರ್ಯ ಬರ್ತಿರ್ಲಿಲ್ಲ. ನೀನಾಕಪ್ಪ ಅವತ್ತು ಮತ್ಸ್ಯಂತ್ರವನ್ನು ಭೇದನ ಮಾಡಲಿಲ್ಲ ಅಂತ ನೀವು ಕೇಳಬಹುದು.
ನನಗೆ ಅಣ್ಣ ತಮ್ಮ ಹೆಂಡತಿ ಮಕ್ಕಳು ಇವರು ಸಂರಕ್ಷಣೆ ಮಾಡಬೇಕು, ಇದೆಲ್ಲ ಸರಿ ಮಾಡ್ತೀನಿ, ಮಾಡೀನಿ ನಾನು. ಆದರೆ ಇದೆಲ್ಲನ್ನೂ ಮೀರಿರ್ತಕ್ಕಂಥ ನನ್ನ ಪ್ರತಿಜ್ಞೆ ಇದು. ಅದೇನು ಪ್ರತಿಜ್ಞೆ? ಭಗವಂತನ ಸಂಕಲ್ಪದಂತೆ ನಡೆದುಕೊಳ್ತೇನೆ ಅಂತ ತಿಳ್ಕೊಂಡು. ಭಗವಂತನ ಸಂಕಲ್ಪದಂತೆ ನಡೆದುಕೊಳ್ತೇನೆ. ನನಗೆ ತಮ್ಮ ಅಣ್ಣನ ಮೇಲೆ ಬಹಳ ಮೋಹ ಇರಲಿಲ್ಲ. ಆದರೆ ಎಲ್ಲೆಲ್ಲಿ ಸಂದರ್ಭ ಬಂತು ಅರ್ಜುನನನ್ನು ನಾನು ಮುಂದೆ ಮಾಡ್ತಿದ್ದೆ. ಮೋಹ ಆಗಲಿಲ್ಲ. ಮತ್ತು ಹೆಂಡತಿ ಮಕ್ಕಳ ಮೇಲೆ ಬಂಧುಗಳ ಮೇಲೆ ಮೋಹ ಮಾಡಬಾರ್ದು ಅಂತ ಹೇಳ್ತೀವಿ. ಜ್ಞಾನ ಸಾಧನ ಅಂತ ಹೇಳ್ತೀವಿ. ನಿಮಗೆ ಗೊತ್ತಿಲ್ಲ ರಹಸ್ಯ. ಪರಮಾತ್ಮನ ಸಂಕಲ್ಪ ಅರ್ಜುನನನ್ನು ಮುಂದೆ ತರಬೇಕು ಅಂತ, ಅವನ ಭಕ್ತಿಗೆ ಒಂದು ಅವಕಾಶ ಕೊಡಬೇಕು ಅಂತ ತಿಳ್ಕೊಂಡಂತೆ. ಈ ಸಂದರ್ಭ ಏನು ಗೊತ್ತೇನು ನಿಮಗೆ? ಅವತ್ತು ಹಿಂದಿನ ನಮ್ಮ ಅವತಾರದಲ್ಲಿ ನಾನು ಸೂರ್ಯಪುತ್ರ ಸುಗ್ರೀವನ ಪಾರ್ಟಿ. ಸುಗ್ರೀವನ ಮಾತಿನ ಪ್ರಕಾರ ರಾಮ ವಾಲಿಗೆ ಬಾಣ ಹೊಡೆದ. ಮೊದಲು ವಾಲಿ ಬೈದ ರಾಮನ್. ಅದಕ್ಕೆ ರಾಮ ಹೇಳ್ದ, ನೀ ಯಾರು, ಏನು ತಪ್ಪು ಮಾಡಿದ್ದೆ, ಅದು ಶಿಕ್ಷೆ ನಾನು ಕೊಟ್ಟಿದ್ದೇನೆ ಅಂತಂದಾಗ ಕೊನೆಗೆ ರಾಮ ಕೇಳ್ದ, ಏನಪ್ಪ ವಾಲಿ, ನಿನಗೆ ತಪ್ಪಿಗೆ ಶಿಕ್ಷೆ ಕೊಟ್ಟಾಯಿತು. ಯಾಕಂದರೆ ನೀನು ತಮ್ಮನ ಹೆಂಡತಿ ನಿನ್ನ ಅಂತಃಪುರಕ್ಕೆ ಸೇರಿಕೊಂಡಿದ್ದಿ, ದೇಶದ್ರೋಹಿಯಾದ ರಾವಣನ ಜೊತೆಗೆ ಸಂಧಿಯನ್ನು ಮಾಡಿಕೊಂಡಿದ್ದಿ, ಅದಕ್ಕೆ ನಿನಗೆ ಮರಣಾಂತ ಶಿಕ್ಷೆ ಕೊಡಬೇಕಾಗಿತ್ತು, ಕೊಟ್ಟಾಯಿತು. ಈಗ ಮರಣ ಯಾತನೆ ಅನುಭವಿಸ್ತಾ ಇದ್ದಿದ್ದೆ. ಜೀವಂತ ಮಾಡ್ಬೇಕೇನು? ಬಾಣ ತೆಗಿತೀನಿ, ಜೀವಂತ ಮಾಡ್ತೀನಿ, ನಿಮ್ಗೆ ಮಾಡ್ಬೇಕೇನು ಹೇಳು ಅಂತಂದಾಗ ವಾಲಿ ಏನು ಹೇಳ್ದ, ಇಲ್ಲ ಪರಮಾತ್ಮ, ನಿನ್ನ ಕೈಯಿಂದ ಮರಣವಾಗುವ ಭಾಗ್ಯ ನಂಗೆ ಸಿಕ್ಕಿದೆ ಅಂಥೇಳಿ ಪರಮಾತ್ಮನ ಸ್ತೋತ್ರ ಮಾಡಿದೆ. ಆಗ ರಾಮಚಂದ್ರ ಅವನ ಹತ್ರ ಹೋಗಿ ಹೇಳ್ದ, ವಾಲಿ, ಚಿಂತೆ ಮಾಡಬೇಡ, ಮುಂದಿನ ಜನ್ಮದಲ್ಲಿ ನೀನು ಈಗೇನು ಹನುಮಂತ ಸುಗ್ರೀವನ ಜೊತೆಗಿದ್ದಾನಲ್ಲ, ಮುಂದಿನ ಜನ್ಮದಲ್ಲಿ ಹನುಮಂತ ಇರುವ ಮನೆಯಲ್ಲಿ ನೀನು ಹುಡ್ತಿ. ಯಾಕೆ ನನ್ನ ಬರ್ತಾ ಇದೆ, ಹನುಮನ ಮತವೇ ಹರಿಯ ಮತ. ಹನುಮಂತ ಯಾವ ಪಕ್ಷಕ್ಕಿದ್ದಾನೆ? ವಾಯುಜೀವೋತ್ತಮ ಅಂತ ಯಾರು ನಂಬಿದ್ದಾರೆ ಅವ್ರ ಜೊತೆಗೆ ನಾನು ಇರ್ತಕ್ಕಂಥವನು. ಆಗ ಆ ಭೀಮನ ಮನೆಯಲ್ಲಿ ನೀನು ಹುಡ್ತಿ, ಆವಾಗ ನೀನು ನನಗೆ ಬೇಕಾಗ್ತಿ. ನಿನಗೆಲ್ಲ ರೀತಿಯಿಂದ ನಾನು ಸಹಾಯ ಮಾಡ್ತೀನೋ, ನಿನ್ನ ಜೀವನದಲ್ಲಿ ನಿನಗೆ ಉಚ್ಚ ಮಟ್ಟಕ್ಕೆ ಕರೆದುಕೊಂಡು ಹೋಗೋ ಕೆಲಸವನ್ನು ಮಾಡ್ತೀನಿ ನಾನು. ಮತ್ತು ಈ ಭೀಮನಾಗಿ ಹುಟ್ಟಾಗ ಭೀಮನಿಗೂ ಅದೇ ಮಾತು ಹೇಳ್ತೀನಿ ಅಂತ ಪರಮಾತ್ಮ ಅವತ್ತು ಹೇಳಿದ್ದ. ಪರಮಾತ್ಮನ ಸಂಕಲ್ಪವನ್ನು ಪೂರ್ಣ ಮಾಡುವುದಕ್ಕೋಸ್ಕರ ನಾನು ಅರ್ಜುನನಿಗೆ ಮುಂದೆ ಮಾಡಿದೆ. ನಿನಗೆ ಕೀರ್ತಿ ಬರಲಿ, ಎಲ್ಲಾದರೂ 5 ಜನ ಹೆಂಡತಿ ಹಾಕಿದ್ದಾಳಕ್ಕೆ. ಕೃಷ್ಣ ಭಕ್ತಸ್ಯ ಪಾರ್ಥಸ್ಯ ಕೀರ್ತ್ಯರ್ಥಂ ದೃಪದಾಲಯೇ ಶಕ್ತೋಪಿ ತದ್ಧರ್ತುಂ ನೋದತಿಷ್ಠತ್ ವೃಕೋದರ. ನಾನೇ ಮುಂದೆ ಮಧ್ವಾಚಾರ ಆದಾಗ ನನ್ನ ಗ್ರಂಥದಲ್ಲಿ ಬರೆದಿಟ್ಟಿದ್ದೇನೆ. ನಾನು ಯಾಕೆ ಹೇಳಲಿಲ್ಲ? ಪರಮಾತ್ಮ ಈ ಜನ್ಮದಲ್ಲಿ ನಾನು ನಿನ್ನ ಭಕ್ತನನ್ನಾಗಿ ಮಾಡಿಕೊಳ್ತೇನೆ ಅಂತ ಅರ್ಜುನನಿಗೆ ಮಾತು ಕೊಟ್ಟಿದ್ದರಿಂದಾಗಿ ಕೃಷ್ಣ ಭಕ್ತನಾದ ಅರ್ಜುನನಿಗೆ ಕೀರ್ತಿಯನ್ನು ತಂದುಕೊಡಬೇಕು ಅಂತ ತಿಳ್ಕೊಂಡಂತ ಹೇಳಿ, ಪರಮಾತ್ಮನ ಸಂಕಲ್ಪದಂತೆ ನಡೆದುಕೊಳ್ಳಬೇಕು ಅಂತ ತಿಳ್ಕೊಂಡಂತ ಹೇಳಿ, ನಾನು ಸಮರ್ಥನಾಗಿದ್ದರೂ ಸಹಿತ ನಾನು ಅರ್ಜುನನಿಗೆ ಮುಂದೆ ಮಾಡಿದೆ. ಅರ್ಜುನನ ಸಂದರ್ಭದಲ್ಲಿ ನಡೆದ ಮಾತಿನಲ್ಲಿ ನಾ ಭಾಗವಹಿಸಲಿಲ್ಲ. ಏನು ನಡೀತು? ಅರ್ಜುನ ಮತ್ಸ್ಯಂತ್ರವನ್ನು ಛೇದನ ಮಾಡಿ ನಾವು ಇದ್ದ ಕುಂಬಾರನ ಮನೆಗೆ ಬಂದೀವಿ. ನಮ್ಮಮ್ಮ ಏನು ಹೇಳಿದ್ಲು, 5 ಜನ ಹಂಚಿಕೊಳ್ರಪ್ಪ ಅಂತ ಹೇಳಿ.
ಭೈಕ್ಷ್ಯವನ್ನು ತಂದಿದ್ದೇವೆ ಅಂತ ಹೇಳಿದೆ. ಧರ್ಮರಾಜ ಹೇಳ್ದ, 5 ಜನ ಹಂಚಿಕೊಳ್ಳಿ ಅಂತ ಹೇಳಿದ್ಲು. ಹೊರಗೆ ಬಂದು ನೋಡು ಅಂತಂದಾಗ ಆಗ ನಮ್ಮಮ್ಮ ಏನು ಹೇಳಿದ್ಲು, ನಮ್ಮಮ್ಮ ಅಂದರೆ ಭೀಮಾವತಾರದಮ್ಮ, ನನ್ನಮ್ಮ ಮಹಾಲಕ್ಷ್ಮೀ ದೇವಿ. ಆಕೆ ಏನು ಹೇಳಿದ್ಲು, ಇಲ್ಲ ನಾನು ಆರ್ಯ ಸ್ತ್ರೀ, ನನ್ನ ಮುಖದಿಂದ ತಪ್ಪು ಮಾತು ಹೊರಡೋದಿಲ್ಲ, ಅದರ ಸಲುವಾಗಿ ನೀವು ದೇವೇಚ್ಛೆ ಇದೆ ಆ ಪ್ರಕಾರ ಮಾಡಿ ಅಂತ ತಿಳ್ಕೊಂಡಂತೇಳಿ. ಆಗ ಧರ್ಮರಾಜ ತಾಯಿಯ ಮಾತಾಯಿತು, ಒಂದು ಮನಸ್ಸಿನಲ್ಲಿ ಒಂದು ಕೂಡ ಆಯಿತು, ದ್ರೌಪದಿ ಸೌಂದರ್ಯ ನೋಡಿ ಮೋಹಿತನಾಗಿದ್ದ. ಅಂದೌದು ತಾಯಿಯ ಮಾತಿನ ಪ್ರಕಾರ ನಾವು ಮದುವೆ ಆಗೋಣ ಅಂತ ತಿಳ್ಕೊಂಡಂತ. ನಕುಲ್ ಸಹದೇವರಂತ ಹೌದು ಸರಿ, ಅಣ್ಣನ ಮಾತಿನ ಪ್ರಕಾರ ನಾವು 5 ಜನ ಮದುವೆ ಆಗೋಣ ಅಂತ. ಅಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸದೇ ಇದ್ದವನು ನಾನು, ಯಾಕೆ ಪರಮಾತ್ಮ ಬಂದು ಅಭಿಪ್ರಾಯ ವ್ಯಕ್ತಪಡಿಸಲಿ ಅಂತ ತಿಳ್ಕೊಂಡಂತೇಳಿ. ನನಗೆ ಮೋಹ ಇಲ್ಲ. ಅಸಕ್ತಿ ಅನಭಿಶ್ವಂಗ ಪುತ್ರದಾರ ಗ್ರಹಾದಿಷು. ಹೆಂಡತಿ ಮಕ್ಕಳ ವಿಷಯದಲ್ಲಿ ನನಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಅನಭಿಶ್ವಂಗ ಅತಿಶಯ ಆಸಕ್ತಿ ಇಲ್ಲ. ಆದರೆ ಕುಟುಂಬ ಭರಣ ಮಾತ್ರ ಮಾಡಲೇಬೇಕು. ಮುಂದೆ ಅವರ ವಾರ್ತಾಲಾಪ ಅರ್ಧ ಹೇಳಿದೆ ನಿಮಗೆ. ಹೆಂಡ್ತಿ ನಾನು ಹೋಗ್ತೇನೆ ಅಂತಂದ, ಗಂಡ ಹೇಳ್ದ ನಾನು ಇರುವವರೆಗೂ ಹೆಂಡ್ತಿಗೆ ಕಳಿಸಿದ್ರೆ ನನ್ನ ವ್ರತದಿಂದ ನಾನು ಮಾಡಿದ ಹೆಂಡತಿ ಸಂರಕ್ಷಣೆ ಪ್ರಾಣ ಹೋಗುವವರೆಗೂ ಮಾಡಬೇಕು ಅಂತಿದೆ, ಮಾಡ್ತೀನಿ ನಾನು. ಅವಾಗ ಹೆಣ್ಮಗಳೇನು ಹೇಳಬೇಕು ನೋಡಿ, ಎಷ್ಟು ಭಾಳ ಅದರ ಒಂದು 10 ವರ್ಷದ ಹುಡುಗಿ, 8 ಅಥವಾ 8 ವರ್ಷದ ಹುಡುಗಿ. ಆಕೆ ಅಪ್ಪನಿಗೇನು ಹೇಳಬೇಕು, ಅಪ್ಪ ಇವತ್ತಿಲ್ಲ ನಾಳೆ ನನ್ನ ಬಿಟ್ಟು ಕೊಡಬೇಕಲ್ಲ ನೀನು, ನಿಮ್ಮ ಮನೆಗಂತೂ ನಮಗೆ ಇಟ್ಕೊಂಬಂಗಿಲ್ಲ. ನಾನು ದೊಡ್ಡವಾದ ಕ್ಷಣಕ್ಕೆ ನಾನು ನಿಮಗೆ ಪರರ ಸೊತ್ತು, ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಒಂದು ಅಡವು ಡಿಪಾಸಿಟ್ ಇದ್ದಾಗೆ, ಒಂದು ದಿವಸ ಡಿಪಾಸಿಟ್ ಅವರಿಗೆ ಕೊಟ್ಟು ವಾಪಸ್ ಕೊಟ್ಬಿಡ್ತಾರೆ. ಈಗ ನಾನು ಕಳಿಸ್ಬೇಡ್ರಲ್ಲ, ಗಂಡ ಹೆಂಡತಿ ಮಗ ಆರಾಮಾಗಿರ್ರಿ ಅಂತ ಆ ಹುಡುಗಿ ಹೇಳ್ತಾಳೆ. ತ್ಯಕ್ತವ್ಯಾಂ ಯಾಂ ಮಾಂಚ ಸಂತ್ಯಜ. ಮಹಾಭಾರತದ ಒಂದೊಂದು ವಾರ್ತಾಲಾಪ ವೇದವ್ಯಾಸ ದೇವರು ಎಷ್ಟು ಸುಂದರವಾಗಿ ಬರೆಸಿದ್ದಾರೆ. ಆಗ ಅಪ್ಪ ಹೇಳ್ತಾನೆ, ನಿನ್ನನ್ನು ಪರರ ಮನೆ ಕಳಿಸ್ಕೊಡೋದಲ್ಲ, ನಿನಗೆ ದಾನ ಕೊಡೋದು. ಅಸುರನಿಗೆ ದಾನ ಕೊಡಲೇ, ರಾಕ್ಷಸನಿಗೆ ದಾನ ಕೊಡಲೇನು? ಎಷ್ಟಾದರೂ ಹೆಣ್ಮಕ್ಳು ಮನೆಯಿಂದ ಹೊರಗೆ ಅಂತ ಗಾದೆ ಮಾತಿದೆ, ಹೊರಗೆ ಇಲ್ಲ, ದಾನ ಕೊಟ್ಟು ಜನ್ಮ ಜನ್ಮಾಂತರ 2 ಕುಲವನ್ನು ಉದ್ಧಾರ ಮಾಡ್ತಕ್ಕಂಥ 12 ವರಾಣಾಂ 12 ಪರಾಣಾಂ, ಹಿಂದಿನ 12 ಜನ ಜನ್ರೇಷನ್, ಮುಂದಿನ 12 ಜನ್ರೇಷನ್, ಒಂದು ಕನ್ಯಾದಾನ ಮಾಡಿದರೆ ಅಷ್ಟು ಜನ್ರೇಷನ್ ಪುಣ್ಯವಂತರಾಗಿ ಉತ್ತಮ ಗತಿ ಪಡಿತಾರೆ. ಆದ್ದರಿಂದ ನಿನ್ನ ಸಂರಕ್ಷಣೆಯೂ ಕೂಡ ನನ್ನ ಜವಾಬ್ದಾರಿ ಇದೆ ಅಂತ ತಿಳ್ಕೊಂಡಂತೇಳಿ ಶಾಸ್ತ್ರ ಹೇಳ್ತದೆ. ಹೆಂಡತಿ ಮಕ್ಕಳನ್ನು ಸಂರಕ್ಷಣೆ ಮಾಡಿ ಅಂತ ತಿಳ್ಕೊಂಡಂತ ಹೇಳ್ತಾರೆ. ಆದರೆ ಅತಿ ಮೋಹ ಬೇಕಾಗಿಲ್ಲ. ಆಸಕ್ತಿ ಅನಭಿಶ್ವಂಗ. ಆಸಕ್ತಿ ಮೋಹಾಭಾವ, ಅತಿ ಮೋಹಭಾವ. ಅತಿ ಮೋಹ ಮಾಡ್ಲಿಕ್ಕೆ ಹೋಗಬೇಡಿ. ಕರ್ತವ್ಯ ಅಂತ ತಿಳ್ಕೊಂಡಂತೇಳಿ ಹೆಂಡತಿ ಮಕ್ಕಳನ್ನು ಆ ರೀತಿಯ ಸಂಸಾರದಲ್ಲಿ ಹೇಗಿರಬೇಕು, ನಿರ್ಲಿಪ್ತನಾಗಿರಬೇಕು. ಪದ್ಮಪತ್ರಮೇ ಬಾಂಬಸ, ಎಲ್ಲರನ್ನು ನೋಡ್ಕೊಳ್ಬೇಕು. ಆದರೆ ಇದರ ಹೊರತುಗತಿ ಇಲ್ಲ ಅಂತ ತಿಳ್ಕೊಳ್ಳೋದಲ್ಲ, ದೇವರ ಹೊರತುಗತಿ ಇಲ್ಲ ಅಂತ ದೇವರಲ್ಲಿ ಮನಸ್ಸನ್ನು ಇಟ್ಟಿರಬೇಕು. ಆ ರೀತಿಯಾಗಿ ನನ್ನ ಜೀವನವನ್ನು ಮಾಡಿರ್ತಕ್ಕಂಥ ವ್ಯಕ್ತಿ ನಾನು ಭೀಮಸೇನ. ಇದು ಆಸಕ್ತಿ ಅನಭಿಶ್ವಂಗ ಪುತ್ರದಾರ ಗ್ರಹಾದಿಶ್. ಪರಮಾತ್ಮನ ಆಜ್ಞೆ ಅಂತ ತಿಳ್ಕೊಂಡು ಅಂತೇಳಿ ಸಂಸಾರವನ್ನು ಆಚರಣೆ ಮಾಡಬೇಕು. ಇದು ಭಾಳ ಮಹತ್ವಪೂರ್ಣ ಬಾಧತೆ. ಇನ್ನು 12ನೆಯ ಜ್ಞಾನ ಸಾಧನೆ ಯಾವುದು? ನಿತ್ಯಂಚ ಸಮಚಿತ್ತತ್ವಂ ಇಷ್ಟ ಅನಿಷ್ಟೋಪಪತ್ತಿಷು. ನಮ್ಮ ಜೀವನದಲ್ಲಿ ಸುಖವೇ ಬರಲಿ, ನಮ್ಮ ಜೀವನದಲ್ಲಿ ದುಃಖವೇ ಬರಲಿ, ಇದು ಸಮಚಿತ್ತ,
ಸಮ ಅಂದರೆ ನಿರ್ದೋಷನಾದ ಶ್ರೀಹರಿ, ಅವನ ಇಚ್ಛೆಯಿಂದ ಬಂದಿದೆ, ಭಗವದಿಚ್ಛೆ ಅಂಥೇಳಿ ಅದನ್ನು ಗ್ರಹಣ ಮಾಡಬೇಕು. ಸುಖ ಬಂದಾಗ ಅಹಂಕಾರ ಪಡಬಾರ್ದು. ಪರಮಾತ್ಮನ ಇಚ್ಛಾನುಸಾರವಾಗಿ, ಸಂಕಲ್ಪಾನುಸಾರವಾಗಿ ನನಗೆ ಸುಖ, ನನ್ನ ಪುಣ್ಯದ ಬರದಾಗಿ ಪರಮಾತ್ಮ ಸುಖ ಕೊಟ್ಟಿದ್ದಾನೆ, ಈ ಸುಖದಿಂದ ನಿಶ್ಚಿಂತನಾಗಿ ಧರ್ಮಾಚರಣೆ ಮಾಡು, ಸಾಧನೆ ಮಾಡು ಅಂತ ತಿಳ್ಕೊಂಡು ಅಂತೇಳಿ ಪರಮಾತ್ಮ ಸೂಚನೆ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಳ್ಬೇಕು. ದುಃಖ ಬಂದಾಗ ಪರಮಾತ್ಮ ನಮ್ಮ ಪಾಪವನ್ನು ಕಳೆಯುವ ಸಲುವಾಗಿ ನಮ್ಮನ್ನು ತಪಸ್ಸಿಗೆ ಹಚ್ಚಿದ್ದಾನೆ ಅಂತ ತಿಳ್ಕೊಳ್ಬೇಕು. ಸುಖವೇ ಬರಲಿ ದುಃಖವೇ ಬರಲಿ, ಇದು ಭಗವಂತನ ಇಚ್ಛೆಯಿಂದ ಬಂದಿದೆ ಅಂತ ತಿಳ್ಕೊಂಡಂತೇಳಿ ತಿಳ್ಕೊಳ್ಬೇಕು. ಭಗವದ್ಗೀತೆಯಲ್ಲಿ ಮಾನ ಅಪಮಾನ, ಜಯ ಅಪಜಯ, ಲಾಭ ಪರಾಜಯ, ಲಾಭ ಹಾನಿ, ಇವೆಲ್ಲ ವಿಷಯದಲ್ಲಿ ಸಮನಾಗಿರುವಂತೆ ತಿಳ್ಕೊಂಡು ಹೇಳ್ತಾರೆ. ಇವೆರಡು ಸಮ ಹೇಗೆ? ಎರಡು ಪರಸ್ಪರ ವಿರುದ್ಧ. ಸುಖದ ವಿರುದ್ಧ ದುಃಖ. ಆದರೆ ಸಮಸ್ಸರ್ವೇಷು ಭೂತೇಷು ಸುಖ ದುಃಖೋ ಸಮೋ ಕೃತ್ವ ಲಾಭೋ ಜಯೋ ಜಯ ಅಪಜಯ ಸಮ ಅಂತ ತಿಳ್ಕೊ. ಎಷ್ಟು ಇಂಪ್ರ್ಯಾಕ್ಟಿಕಲ್ ಕೃಷ್ಣ ಹೇಳಿದ್ದಾನೆ ಅಂತ ನೀವು ಅಂತೆ ಅನ್ಬೋದು. ಇಂಪ್ರ್ಯಾಕ್ಟಿಕಲ್ ಕೃಷ್ಣ ಹೇಳಿಲ್ಲ, ಇಂಪ್ರ್ಯಾಕ್ಟಿಕಲ್ ಅರ್ಥ ನಾವು ಮಾಡ್ಕೊಂಡಿದ್ದೇವೆ ಅಷ್ಟೆ. ಮಾನಾಪಮಾನಯೋ ತುಲ್ಯ ಸಮೋ ಮಾನಾಪಮಾನಯೋ ಅಂತ ತಿಳ್ಕೊಂಡು ಅಂತೇಳಿ ಭಗವದ್ಗೀತೆ ಬರ್ತದೆ. ಮಾನಾಪಮಾನಗಳು ಸಮ ಅಂತಿಕೊಂಡು ಅಂತಂದರೆ ದೋಷರಹಿತನಾಗಿರ್ತಕ್ಕಂತಹ ಭಗವಂತನ ಇಚ್ಛೆಯಿಂದ ಬಂದಿರತಕ್ಕಂಥವುಗಳು ಅಂತ ತಿಳ್ಕೊಳ್ಬೇಕು. ಯಾಕೆ? ಸಮ ಶಬ್ದಕ್ಕೆ ಸಮಾನ ಅಂತ ಸಾಮಾನ್ಯ ಅರ್ಥ, ಆದರೆ ಶಾಸ್ತ್ರೀಯ ಅರ್ಥ ದೋಷರಹಿತನಾದಂಥ ಶ್ರೀಹರಿ ಅಂದರೆ ಸಮ ಅಂತ ಅರ್ಥ. ಏನೋ ಭೀಮ ನಿನ್ನ ಮನಸ್ಸಿನ ಪ್ರಕಾರ ಹೇಳ್ತೇನೆ ತಿಳ್ಕೊಳ್ಬೇಡ್ರಿ, ಭಗವದ್ಗೀತೆಯಲ್ಲಿ ಬಂದಿದೆ. ಎಲ್ಲಿ? ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಬರ್ತದೆ, ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿಹಸ್ತಿನಿ ಶುನಿಚೈವ ಶ್ವಪಾಕೆ ಚ ಪಂಡಿತ ಸಮದರ್ಶಿನಃ. ಪಂಡಿತರು, ಜ್ಞಾನಿಗಳು, ವಿದ್ಯಾವಿನಯ ಸಂಪನ್ನನಾದ ಬ್ರಾಹ್ಮಣನಲ್ಲಿ, ಹಸುವಿನಲ್ಲಿ, ಆನೆಯಲ್ಲಿ, ನಾಯಿಯಲ್ಲಿ, ಚಾಂಡಾಲ್ನಲ್ಲಿ ಸಮನನ್ನು ನೋಡ್ತಾರೆ ಅಂತ ಆ ಶ್ಲೋಕದ ಅರ್ಥ. ವಿದ್ಯಾವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿಹಸ್ತಿನಿ ಶೂನಿಚೈವ ಶ್ವಪಾಕೆ ಚ ಪಂಡಿತ ಸಮದರ್ಶಿನಃ ಅಂತ ತಿಳ್ಕೊಂಡಂತೇಳಿ. ಇವೆಲ್ಲ ಸಮಾನರೇನು? ಹಾಗಾದರೆ ಬ್ರಾಹ್ಮಣನ ಊಟ ಕರೆಯೋ ಬದಲಾಗಿ ನಾಳೆ ಶ್ರಾದ್ದಕ್ಕೆ ಶೂನಿ ಒಬ್ಬ ನಾಯಿಯನ್ನು ಊಟ ಕರೀರಿ, ಒಬ್ಬ ಚಾಂಡಾಲನ ಊಟ ಕರೀರಿ, ಶಾಸ್ತ್ರ ಒಪ್ತದ? ಹಾಗಲ್ಲ. ಅಲ್ಲಿ ಸಮ ಅಂತಂದ್ರೇನು? ಪರಮಾತ್ಮ ಎಲ್ಲರಲ್ಲಿಯೂ ಇದ್ದಾನೆ, ಆದರೆ ಎಲ್ಲ ಕಡೆಯಲ್ಲೂ ನಿರ್ದೋಷನಾಗಿದ್ದಾನೆ ಅಂತ ಅರ್ಥ. ಸಮಶಬ್ದ ಕೃಷ್ಣನೇ ಅರ್ಥ ಹೇಳಿದ್ದಾನೆ. ಅದರ ನೆಕ್ಸ್ಟ್ ಶ್ಲೋಕ, ನಿರ್ದೋಷಂ ಹಿ ಸಮಂ ಬ್ರಹ್ಮ ತಸ್ಮಾತ್ ಬ್ರಹ್ಮಣಿತೆ ಸ್ಥಿತಾ. ಸಮ ಅಂತಂದರೆ ದೋಷರಹಿತನಾದ ಶ್ರೀಹರಿ. ನಿತ್ಯಂಚ ಸಮಚಿತ್ತತ್ವಂ, ಇಷ್ಟವೇ ಬರಲಿ ಅನಿಷ್ಟವೇ ಬರಲಿ ಜೀವನದಲ್ಲಿ, ಸುಖವೇ ಬರಲಿ ದುಃಖವೇ ಬರಲಿ, ನಿಮ್ಮ ಮನಸ್ಸು ಪರಮಾತ್ಮನಲ್ಲಿರಬೇಕು. ಸಮಚಿತ್ತ ಅಂತಿಕೊಂಡಂದರೆ ಸಮನಾದ ಪರಮಾತ್ಮನಲ್ಲಿ ಮನಸ್ಸಿನ ಏಕಾಗ್ರತೆ. ಇದು ಭಗವಂತನ ಇಚ್ಛೆಯಿಂದ ಬಂದಿದೆ. ಭಗವಂತನ ಇಚ್ಛೆಯ ಪ್ರಕಾರ ನಾನು ಇರ್ತೇನೆ, ಸ್ವೀಕಾರ ಮಾಡ್ತೇನೆ, ಪರಮಾತ್ಮನ ಇಚ್ಛೆಯನ್ನು ಅನುಸರಿಸ್ತೇನೆ ಅಂತಿಕೊಂಡಂತನ್ನುವುದು ಇದೊಂದು ದೊಡ್ಡ ಸಾಧನ, ಭಕ್ತಿಗೆ ಸಾಧನ ಇದು. ಭೀಮ, ನಿನ್ನ ಜೀವನದಲ್ಲಿ ಇದೇ ರೀತಿಯಾಗಿ ಇದ್ದೀಯಾ ನೀನು? ಹೌದು. ನಾನು ಕಷ್ಟವೇ ಬರಲಿ ಸುಖವೇ ಬರಲಿ ಇದು ಭಗವಂತನಿಂದ ಬಂದದ್ದು ಅಂತ ಅನ್ನೋದನ್ನು ನನ್ನ ಜೀವನದಲ್ಲಿ ನಡೆದುಕೊಂಡಿದ್ದೇನೆ. ನಾನು ಒಂದು ತಾಸಾಯ್ತಲ್ಲ, ನಾನು ನನ್ನ ಜೀವನದಲ್ಲಿ ಸುಖ ದುಃಖಗಳನ್ನು
ಭಗವಂತನ ಸಂಕಲ್ಪ ಅಂತ ಹೇಗೆ ಸ್ವೀಕಾರ ಮಾಡಿದೆ ಅನ್ನೋದನ್ನು ನಾಳಿನ ದಿವಸ ನಿಮ್ಗೆ ಹೇಳ್ತೇನೆ. ಅದನ್ನು ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇವತ್ತು ಭೀಮ ಹೇಳಿದ್ದು ಕೇಳಿದ್ರಲ್ಲ, ಮನಸ್ಸಿನಲ್ಲಿ ಇಟ್ಕೊಳ್ಳೋಣ. ಏನಿಟ್ಕೊಂಬಣ? ನಮ್ಮ ಜೀವನ ಮನುಷ್ಯ ಜನ್ಮ ಬಹಳ ದುರ್ಲಭ, ಆದರೆ ಅಷ್ಟೇ ಅನಿಶ್ಚಿತ. ನಾಳೆ ಇರ್ತೇವೆ ಅಂತ ಅನ್ನೋ ನಿಶ್ಚಿತವಿಲ್ಲ ಅಂತ ಹೇಳಿ ಧರ್ಮಾಚರಣೆಯನ್ನು ಮಾಡಬೇಕು, ಸಾಧನೆಯನ್ನು ಮಾಡಬೇಕು. ಹೆಂಡತಿ ಮಕ್ಕಳ ಸಂರಕ್ಷಣೆ ಜವಾಬ್ದಾರಿ ಗೃಹಸ್ಥನಿಗೆ ಇರೋದ್ರಿಂದ ಕರ್ತವ್ಯದೇ ಪರಿಪಾಲನೆ ಮಾಡಬೇಕು. ಹೆಂಡತಿ ಮಕ್ಕಳ ಕಡೆ ಅಲಕ್ಷ್ಯ ಮಾಡೋದು ದೇವ್ರಿಗೆ ಸೇರೋದಿಲ್ಲ, ಗಂಡನ ಕಡೆಗೆ ಅಲಕ್ಷ್ಯ ಮಾಡೋದು ದೇವ್ರಿಗೆ ಸೇರೋದಿಲ್ಲ. ದೇವರ ಸಂಕಲ್ಪದಂತೆ ಅವುಗಳನ್ನು ನಾವು ಮಾಡಲೇಬೇಕು. ಆದರೆ ಅಲ್ಲಿ ಮೋಹ, ಅತಿ ಆಸಕ್ತಿ ಬೇಕಾಗಿಲ್ಲ, ಕರ್ತವ್ಯ ಅಂತ ಮಾಡಿ. ಇನ್ನು ಸುಖವೇ ಬರಲಿ ದುಃಖವೇ ಬರಲಿ, ಗೋವಿಂದನ ದಯವೊಂದಿರಲಿ ಅಂತ ತಿಳ್ಕೊಂಡಂತೇಳಿ ಇದು ಪರಮಾತ್ಮನ ಇಚ್ಛೆಯಿಂದ ಬಂದಿದೆ ಅಂತ ಅನ್ನೋದನ್ನು ತಿಳಿದುಕೊಳ್ಳುವ 12ನೆಯ ಜ್ಞಾನ ಸಾಧನ. ಇದರ ವಿವರಣೆ ನಾಳೆ ಭೀಮಸೇಂದ್ರ ಹೇಳ್ತೇನೆ ಅಂತಂದಿದ್ದಾರೆ, ನಾವು ಕೇಳೋಣ. ಒಂದು ಸೂಚನೆ, ಇವತ್ತು ಭಾರತ ಹುಣ್ಣಿಮೆಯ ಅಂಗವಾಗಿ ನಮ್ಮಲ್ಲಿಯೂ ಕೂಡ ಕುಲದಮನ ಕುಲಾಚಾರ ಇದ್ದದರಿಂದಾಗಿ ಪ್ರತಿಮಾರ್ಚನಾದಿಗಳು ಸಾಕಷ್ಟು ಕಾರ್ಯಕ್ರಮ ಇವೆ. ಆದ್ದರಿಂದಾಗಿ ಕಾರ್ಯಕ್ರಮ ಮುಗಿದು ತೀರ್ಥಪ್ರಸಾದ ಆಗಲಿಕ್ಕೆ ವಿಳಂಬ ಆಗ್ತದೆ. ಹೀಗಾಗಿ ಪ್ರತಿ ಶನಿವಾರ ನಾವು ಬೋರಿವಲಿಯ ನಮ್ಮ ಕೇಂದ್ರ ಅಥವಾ ನಮ್ಮ ಹಳೆ ಮನೆಯಲ್ಲಿ ನಾವು ಪ್ರತಿ ಶನಿವಾರ ಭಜನಾ ಕಾರ್ಯಕ್ರಮ ಪ್ರವಚನ ಇಟ್ಕೊಂಡಿರ್ತೇವೆ. ಅದು ಇವತ್ತು ಇಲ್ಲ, ಇವತ್ತು ವಿಳಂಬ ಆಗ್ತದೆ. ಆದ್ದರಿಂದಾಗಿ ಅದನ್ನು ಎಲ್ಲ ಶ್ರೋತೃಗಳು ತಿಳಿದುಕೊಂಡು ಇವತ್ತಿನ ಕಾರ್ಯಕ್ರಮ ಇಲ್ಲ ಅಂತ ತಿಳ್ಕೊಂಡು ಅಂತೇಳಿ ಮನೆಯಲ್ಲಿ ಭಗವಂತನ ಧ್ಯಾನವನ್ನು ತಪ್ಪದೇ ಮಾಡಿ. ಮತ್ತು ಪ್ರತಿ ಮುಂದಿನ ಶನಿವಾರದಿಂದ ಆ್ಯಸ್ ಯೂಶ್ವಲ್ ಈ ಕಾರ್ಯಕ್ರಮವನ್ನು ನಾವು ಮಾಡೋಣ. ಉಳಿದ ವಿಷಯ ನಾಳಿಂದ ನಾವು ತಿಳಿದುಕೊಳ್ಳಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಕೃಷ್ಣ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮಿ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥನಾಶನ ರೋಗಾನ್ಮಯ ನಾಶಯ ಶೇಷಾನ್ ಆಶು ಧನ್ವಂತರೇ ಹರೇ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ. ಅಕ್ಷರೋ ಯೋಜರ ಸರ್ವದೈವಾಮೃತಃ ಕುಕ್ಷಿಗಮ್ಯಸ್ಯ ವಿಶ್ವಂ ಸದಾ ಜಾಧಿಕಂ. ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡ. ಶ್ರೀಕೃಷ್ಣಾರ್ಪಣಮಸ್ತು.